Hello guys, welcome back to TechEd YouTube channel. Today we are going to discuss about the possible questions coming from the unit project administration. So project administration ಯಾವ್ಯಾವ questions ಬರುತ್ತೆ ಅಂತ ಅಂದ್ಬಿಟ್ಟು ನೋಡ್ತಾ ಹೋಗೋಣ. Moving on to the first question. What is the primary focus of project administration? Designing the technical blueprint, day-to-day management to meet time and budget goals, hiring external contractors only, selling the final product to the customer. ಸೊ ಪ್ರಾಜೆಕ್ಟ್ ಅಡ್ಮಿನಿಸ್ಟ್ರೇಷನ್ನ ಪ್ರೈಮರಿ ಫೋಕಸ್ ಏನಾಗಿರುತ್ತೆ ಅಂತ ಕೇಳ್ತಾ ಇದ್ದಾನೆ. ಸೊ ಏನಾಗಿರುತ್ತೆ, ಡೇ ಟು ಡೇ ಮ್ಯಾನೇಜ್ಮೆಂಟ್ ಟು ಮೀಟ್ ಟೈಮ್ ಆ್ಯಂಡ್ ಬಜೆಟ್ ಗೋಲ್ಸ್. ಸೊ ಏನಾಗಿರುತ್ತೆ ಅಂದರೆ ಅವ್ರು ಪ್ರತಿದಿನನೂ ಮ್ಯಾನೇಜ್ಮೆಂಟ್ ಮಾಡ್ತಾ ಇರಬೇಕಾಗತ್ತೆ, ನಮ್ಮ ಗೋಲ್ಸ್ ಏನು, ಬಜೆಟ್ ಗೋಲ್ಸ್ ಏನು ಅಂತ ಅಂದ್ಬಿಟ್ಟು. ಓಕೆನಾ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಇನ್ ಎ ಪ್ರಾಜೆಕ್ಟ್ ಟೀಮ್ ಹೂ ಆ್ಯಕ್ಟ್ಸ್ ಆಸ್ ದ ಪ್ರೈಮರಿ ಬ್ರಿಡ್ಜ್ ಬಿಟ್ವೀನ್ ಸ್ಟೇಕ್ ಹೋಲ್ಡರ್ಸ್ ಆ್ಯಂಡ್ ದ ಟೆಕ್ನಿಕಲ್ ಸ್ಟಾಫ್. ಸೊ ಸ್ಟೇಕ್ ಹೋಲ್ಡರ್ಸು ಮತ್ತು ಟೆಕ್ನಿಕಲ್ ಸ್ಟಾಫ್ ಮಧ್ಯೆ ಯಾರು ಪ್ರೈಮರಿ ಬ್ರಿಡ್ಜ್ ಆಗಿರ್ತಾರೆ? The junior engineer, the project manager, the external consultant, the human resources manager. ಯಾರಾಗಿರ್ತಾರೆ? ಪ್ರಾಜೆಕ್ಟ್ ಮ್ಯಾನೇಜರ್ ಆಗಿರ್ತಾರೆ. ಯಾಕೆ ಅಂತ ಅಂದರೆ ಅವರೇ ತಾನೇ ಎಲ್ಲರನ್ನೂ ನೋಡ್ಕೊಳ್ಳೋದು. ಸ್ಟೇಕ್ ಹೋಲ್ಡರ್ಸ್ ಅಂದರೆ ಅದೊಂಥರ ಕನ್ಸಲ್ಟೆಂಟ್ ಟೈಪು. ಅವ್ರು ನಮಗೆ ಲೈಕ್ ಅವರ ಎಕ್ಸ್ಪೀರಿಯನ್ಸಸ್ ಆಗಿರ್ಬೋದು ಅಥವಾ ಅವರ ಒಂದು ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋ ಒಂದು ಗೈಡೆನ್ಸು ಇದನ್ನೆಲ್ಲ ಕೊಡ್ತಕ್ಕಂಥವ್ರು. ಮತ್ತು ಸ್ಟಾಫ್ ಅಂತ ಅಂದರೆ ಪ್ರಾಜೆಕ್ಟ್ ಮ್ಯಾನೇಜರ್ ಕೆಳಗಡೆ ಬರೋಂಥ ಟೀಮ್ ಮೆಂಬರ್ಸ್ಗಳು. ಸೊ ಇವರ ಮಧ್ಯೆ ಏನಾಗಿರುತ್ತೆ, ಕಮ್ಯುನಿಕೇಷನ್ ಮಾಡೋಂಥದ್ದಾಗಿರ್ಬೋದು ಅಥವಾ ಅವ್ರ ಮಧ್ಯೆ ಏನೇನು ಹೇಳ್ತಾರೆ ಅದನ್ನೆಲ್ಲ ತೊಗೊಂಬಂದು ಇವರಿಗೆ ಕಮ್ಯುನಿಕೇಟ್ ಮಾಡೋದು ಅಥವಾ ರಿಪೋರ್ಟ್ ಮಾಡೋದು, ಇದನ್ನೆಲ್ಲ ಮಾಡೋದು ಯಾರಾಗಿರ್ತಾರೆ? ದಿ ಪ್ರಾಜೆಕ್ಟ್ ಮ್ಯಾನೇಜರ್. ದಿಸ್ ಈಸ್ ದ ರೈಟ್ ಆನ್ಸರ್. Moving on to the next question. Which characteristic is essential for an effective project team? Every member having the exact same skill set, individual goals being more important than project goals, shared goals and multidisciplinary skills, lack of a defined hierarchy. ಸೊ ಒಂದು ಎಫೆಕ್ಟಿವ್ ಪ್ರಾಜೆಕ್ಟ್ ಟೀಮ್ ಅನ್ನೋದು ಎಫೆಕ್ಟಿವ್ ಆಗಿರಬೇಕು ಅಂತ ಇದರಲ್ಲಿ ಯಾವುದಾಗಿರಬೇಕು? ಶೇರ್ಡ್ ಗೋಲ್ಸ್ ಆ್ಯಂಡ್ ಮಲ್ಟಿ ಡಿಸಿಪ್ಲಿನರಿ ಸ್ಕಿಲ್ಸ್. ನಮ್ಮ ಹತ್ರ ಒಂದು ಸ್ಕಿಲ್ ಇದ್ದರೆ ಸಾಕಾಗಲ್ಲ, ಎಲ್ಲದರಲ್ಲೂ ನಮಗೆ ತಿಳ್ಕೊಂಡಿರಬೇಕು. ಎಲ್ಲ ಡಿಪಾರ್ಟ್ಮೆಂಟು ಎಲ್ಲ ಸೆಕ್ಟರಲ್ಲೂ ನಮಗೆ ಸ್ಕಿಲ್ಸ್ ಇರಬೇಕು. ಸೊ ಹಾಗಾಗಿ ಆನ್ಸರ್ ಏನಾಗುತ್ತೆ? ಶೇರ್ಡ್ ಗೋಲ್ಸ್ ಆ್ಯಂಡ್ ಮಲ್ಟಿ ಡಿಸಿಪ್ಲಿನರಿ ಗೋಲ್ಸ್ ಆಗುತ್ತೆ. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. Okay, moving on to the next question. At which stage are the technical specifications and blueprints of a project created? Project execution, project design, project termination, project commissioning. ಸೊ ಯಾವುದರಲ್ಲಿ ಬ್ಲೂ ಪ್ರಿಂಟ್ನ ನಾವು ಕ್ರಿಯೇಟ್ ಮಾಡ್ತೀವಿ? ಎಕ್ಸಿಕ್ಯೂಷನ್ ಅಂತ ಅಂದರೆ ಏನು, ವರ್ಕ್ ಸ್ಟಾರ್ಟ್ ಆಗಿರುತ್ತೆ. ಪ್ರಾಜೆಕ್ಟ್ ಡಿಸೈನ್ ಅಂತ ಅಂದರೆ ಸ್ಟಾರ್ಟಿಂಗು. ಸೊ ಡಿಸೈನ್ ಮಾಡೋಕ್ಕಿಂತ ಮುಂಚೆ ನಾವೇನು ಮಾಡ್ತೀವಿ, ಬ್ಲೂ ಪ್ರಿಂಟ್ನ ಹಾಕೋ ಚಾನ್ಸಸ್ ಇರುತ್ತೆ. ಟರ್ಮಿನೇಷನ್ ಅಂದರೆ ಕ್ಲೋಸ್ ಮಾಡೋ ಟೈಪ್. ಕಮಿಷನಿಂಗ್ ಅಂತ ಅಂದರೆ ಸೊ ಲೈಕ್ ಯಾರ್ಯಾರು ಏನೇನು ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕೆಲ್ಲ ಅವಾರ್ಡ್ಸು ರಿವಾರ್ಡ್ಸು ಕೊಡೋಂಥ ಟೈಮು ಅಥವಾ ಅದಕ್ಕೊಂದು ಇದು ಮಾಡೋಂಥ ಟೈಮು. ಸೊ ಯಾವ ಟೈಮಲ್ಲಿ ನಾವು ಬ್ಲೂ ಪ್ರಿಂಟ್ ಹಾಕ್ತೀವಿ? ಎಸ್, ಆಪ್ಷನ್ ಬಿ, ಪ್ರಾಜೆಕ್ಟ್ ಡಿಸೈನ್. ಈ ಒಂದು ಸ್ಪೆಸಿಫಿಕ್ ಟೈಮಲ್ಲಿ ಏನು ಮಾಡ್ತೀವಿ ನಾವು? ಡಿಸೈನ್ ಬ್ಲೂ ಪ್ರಿಂಟ್ನ ಹಾಕ್ತೀವಿ. ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ವಾಟ್ ಡಸ್ ದ ಸ್ಕೋಪ್ ಇನ್ ಎ ಪ್ರಾಜೆಕ್ಟ್ ಡಿಸೈನ್ ಡಿಫೈನ್? ಸೊ ಯಾವುದೋ ಒಂದು ಪ್ರಾಜೆಕ್ಟ್ ಸ್ಕೋಪ್ನ ಡಿಫೈನ್ ಮಾಡುತ್ತೆ. ಓನ್ಲಿ ದ ಟೋಟಲ್ ಕಾಸ್ಟ್ ಆಫ್ ದ ಪ್ರಾಜೆಕ್ಟ್. ಸೊ ಸ್ಕೋಪ್ ಅಂತ ಅಂದರೆ ಬರೀ ಕಾಸ್ಟ್ನ ಚೆಕ್ ಮಾಡೋದಾ? ಅಲ್ಲ. ವಾಟ್ ವರ್ಕ್ ಈಸ್ ಇನ್ಕ್ಲೂಡೆಡ್, ವಾಟ್ ಈಸ್ ಎಕ್ಸ್ಕ್ಲೂಡೆಡ್. ಸೊ ಸ್ಕೋಪ್ ಅಂದರೆ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಹೇಳುತ್ತಾ? ಮೇ ಬಿ. ದ ನೇಮ್ಸ್ ಆಫ್ ದ ಕಾಂಟ್ರಾಕ್ಟರ್. ಸ್ಕೋಪ್ ಅಂದರೆ ಬರೀ ಕಾಂಟ್ರಾಕ್ಟರ್ಸು ನೇಮ್ ಕೊಡೋದಾ? ಅಲ್ಲ. ದ ವೆದರ್ ಕಂಡೀಷನ್ ಅಂತ ಸೈಟ್ ನಾವು ವರ್ಕ್ ಮಾಡೋಂಥ ಜಾಗದಲ್ಲಿ ವೆದರ್ ಕಂಡೀಷನ್ ಹೇಗಿದೆ ಅಂತ ನೋಡೋದಾ? ಇಲ್ಲ. ಸೊ ಏನು ಸ್ಕೋಪ್ ಅಂತ ಅಂದರೆ ವಾಟ್ ವರ್ಕ್ ಈಸ್ ಇನ್ಕ್ಲೂಡೆಡ್, ವಾಟ್ ಈಸ್ ಎಕ್ಸ್ಕ್ಲೂಡೆಡ್. ಸೊ ನಾವು ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದು ಹೇಳೋದನ್ನು ನಾವು ಸ್ಕೋಪ್ ಆಫ್ ದ ಪ್ರಾಜೆಕ್ಟ್ ಅಂತ ಕರಿತೀವಿ. ಸೊ ದಿಸ್ ಈಸ್ ದ ರೈಟ್ ಆನ್ಸರ್. ಓಕೆನಾ. ನೆಕ್ಸ್ಟು, ವಾಟ್ ಈಸ್ ದ ಮೇನ್ ಪರ್ಪಸ್ ಆಫ್ ಎ ವರ್ಕ್ ಬ್ರೇಕ್ ಡೌನ್ ಸ್ಟ್ರಕ್ಚರ್? ಸೊ ವರ್ಕ್ ಬ್ರೇಕ್ ಡೌನ್ ಸ್ಟ್ರಕ್ಚರ್ ಅಂತ ಗೊತ್ತೇ ಇದೆ ನಮಗೆ. ಸೊ ಯಾವುದಾದ್ರೂ ಒಂದು ಕೆಲಸನ ನಾವು ಮಾಡ್ತೀವಿ, ವರ್ಕ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅಂತ ಅಂದರೆ ಅದನ್ನು ನಾವು ಈಕ್ವಲ್ ಆ್ಯಂಡ್ ಡಿವೈಡ್ ಆಗಿ, ಈಕ್ವಲ್ ಅಂತಲ್ಲ, ಸೊ ಸಣ್ಣದಾಗಿ ಡಿವೈಡ್ ಮಾಡಿಕೊಂಡು ಎಲ್ಲರಿಗೂ ಸಮಾನವಾಗಿ ಈಕ್ವಲ್ ಆಗಿ ಹಂಚುವಂಥದ್ದು. ಸೊ ಈಕ್ವಲ್ ಆಗ್ದಲೇ ಇರ್ಬೋದು, ಅಟ್ಲೀಸ್ಟ್ ಅವರ ಸ್ಕಿಲ್ ಸೆಟ್ ತಕ್ಕಂಗೆ ಅಥವಾ ಏನೇ ಆಗಿರ್ಬೋದು, ಡಿವೈಡ್ ಮಾಡಿ ಹಂಚ್ತೀವಿ. ನಮ್ಗೆ ಏನಾಗಬೇಕು, ಒಂದೇ ಜಾಗದಲ್ಲಿ 10 ಜನ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಮಾಡೋಕ್ಕಿಂತ ಒಂದು ಕೆಲಸನ 10 ಡಿವೈಡ್ ಆಗಿ ಮಾಡಿಕೊಂಡು ಎಲ್ಲರೂ ಕಡೆಯಿಂದ ಕೆಲಸ ಮಾಡ್ಕೊಂಡು ಬಂದರೆ ನಮಗೆ ಅಟ್ ದ ಎಂಡ್ ಕೆಲಸ ಬೇಗ ಆಗಬೇಕು. ಸೊ ಇದು ವರ್ಕ್ ಬ್ರೇಕ್ ಡೌನ್ ಸ್ಟ್ರಕ್ಚರ್. ಓಕೆನಾ. ಟು ಬ್ರೇಕ್ ದ ಪ್ರಾಜೆಕ್ಟ್ ಇಂಟು ಸ್ಮಾಲರ್ ಮ್ಯಾನೇಜಬಲ್ ಪೀಸಸ್, ಟು ಲಿಸ್ಟ್ ದ ಸ್ಯಾಲರೀಸ್ ಆಫ್ ಆಲ್ ಎಂಪ್ಲಾಯೀಸ್, ಟು ಶೆಡ್ಯೂಲ್ ದ ಆಫೀಸ್ ಹಾಲಿಡೇಸ್, ಟು ಡಿಸೈನ್ ದ ಕಂಪ್ನಿ ಲೋಗೋ. ಯಾವುದು? ಎಸ್, ಈಗ ತಾನೇ ಹೇಳಿದ್ನಲ್ಲ, ವರ್ಕ್ ಬ್ರೇಕ್ ಡೌನ್ ಸ್ಟ್ರಕ್ಚರ್ ಅಂದರೆ ಟು ಬ್ರೇಕ್ ದ ಪ್ರಾಜೆಕ್ಟ್ ಇಂಟು ಸ್ಮಾಲರ್ ಆ್ಯಂಡ್ ಮ್ಯಾನೇಜಬಲ್ ಪೀಸಸ್. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಸೊ ಏನು ಅಂತಂದರೆ ನಮಗೆ ಏನು ಮಾಡ್ತಾ ಇದ್ದೀವಿ ಅದನ್ನ ಸ್ಮಾಲ್ ಆಗಿ ಚಿಕ್ಕದಾಗಿ
ಮ್ಯಾನೇಜಬಲ್ ಪೀಸಸ್ ಆಗಿ ಮಾಡೋವಂಥದ್ದು. ಇದನ್ನು ನಾವೇನಂತ ಕರಿತೀವಿ, ವರ್ಕ್ ಬ್ರೇಕ್ ಡೌನ್ ಸ್ಟ್ರಕ್ಚರ್ ಅಂತ ಕರಿತೀವಿ. ನೆಕ್ಸ್ಟ್ ಕ್ವಶನ್, ಇನ್ ಎ ವರ್ಕ್ ಬ್ರೇಕ್ ಡೌನ್ ಸ್ಟ್ರಕ್ಚರ್ ದ ಲೋಯೆಸ್ಟ್ ಲೆವೆಲ್ ಆಫ್ ಡೀಟೇಲ್ ಈಸ್ ನೋನ್ ಆಸ್. ಸೊ ಯಾವುದು ಇದರಲ್ಲಿ ನಮಗೆ ಲೋಯೆಸ್ಟ್ ಲೆವೆಲ್ ಡೀಟೇಲು? ಮೈಲ್ ಸ್ಟೋನ್, ಪ್ರಾಜೆಕ್ಟ್ ಫೇಸ್, ವರ್ಕ್ ಪ್ಯಾಕೇಜ್, ಆಕ್ಟಿವಿಟಿ ಲಿಸ್ಟ್. ಎಸ್, ವರ್ಕ್ ಪ್ಯಾಕೇಜ್ ಲೋಯೆಸ್ಟ್ ಲೆವೆಲ್ ಅಂತ ಅಂದರೆ ವರ್ಕ್ ಪ್ಯಾಕೇಜ್. ಯಾಕೆ ಅಂತಂದರೆ ಯಾರ್ಯಾರು ಏನೇನು ವರ್ಕ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಇದರಲ್ಲಿ ನಾವು ನೋಡ್ಕೊಂಡು ಇಟ್ಟಿರ್ತೀವಿ. ಸೊ ಇದನ್ನು ನಾವೇನಂತ ಕರಿತೀವಿ, ಲೋಯೆಸ್ಟ್ ಲೆವೆಲ್ ಆಫ್ ವರ್ಕ್ ಬ್ರೇಕ್ ಡೌನ್ ಸ್ಟ್ರಕ್ಚರ್. ನೆಕ್ಸ್ಟ್ ಕ್ವಶನ್, ವಿಚ್ ಡಾಕ್ಯುಮೆಂಟ್ ಸರ್ವ್ ಆಸ್ ದ ಓನರ್ಸ್ ಮ್ಯಾನ್ಯುಯಲ್ ಫಾರ್ ಪ್ರಾಜೆಕ್ಟ್ ಇಂಪ್ಲಿಮೆಂಟೇಷನ್. ಸೊ ಓನರ್ಸ್ ಮ್ಯಾನ್ಯುಯಲ್ ಫಾರ್ ಪ್ರಾಜೆಕ್ಟ್ ಇಂಪ್ಲಿಮೆಂಟೇಷನ್ ಅಂತ ಯಾವ್ದನ್ನ ಕರಿತೀವಿ? ಪ್ರಾಜೆಕ್ಟ್ ಡೈರಿ, ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ಪ್ಲಾನ್, ಫಿನಾನ್ಷಿಯಲ್ ಆಡಿಟ್ ರಿಪೋರ್ಟ್, ಅಟೆಂಡೆನ್ಸ್ ರಿಜಿಸ್ಟರ್. ಸೊ ಓನರ್ಸ್ ಮ್ಯಾನ್ಯುಯಲ್ ಅಂತ ಅಂದರೆ ಲೈಕ್ ಇವಾಗ ಪ್ರಾಜೆಕ್ಟ್ ಮಾಡ್ತಾ ಇದೀವಿ ಅಂದ್ಕೊಳ್ಳಿ, ಅವ್ರು ಏನು ಮಾಡ್ತಾರೆ, ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಟೈಮಲ್ಲಿ ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ. ಸೊ ಏನಾಗುತ್ತೆ, ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ಪ್ಲ್ಯಾನ್. ಸೊ ದಿಸ್ ವಿಲ್ ಬಿ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, which plan defines how the project will acquire goods and services from outside organization. ಸೊ ಆಚೆ ಕಡೆಯಿಂದ ಹೆಲ್ಪ್ ತೊಗೊಳ್ಳೋಂಥದ್ದನ್ನು ನಾವು ಏನಂತ ಕರಿತೀವಿ? ಆರ್ಗನೈಸೇಷನ್ ಪ್ಲಾನ್, ಕಾಂಟ್ರಾಕ್ಟಿಂಗ್ ಪ್ಲಾನ್, ಡಿಸೈನ್ ಪ್ಲಾನ್, ಸಿಸ್ಟಮ್ ಪ್ಲಾನ್. ಸೊ ಆರ್ಗನೈಸೇಷನ್ ಪ್ಲಾನು, ಡಿಸೈನ್ ಪ್ಲಾನು, ಸಿಸ್ಟಮ್ ಪ್ಲಾನು ನಮ್ಮ ಒಳಗಡೆನೇ ನಡೆಯುತ್ತೆ. ಕಾಂಟ್ರಾಕ್ಟಿಂಗ್ ಪ್ಲಾನ್ ಅಂತ ಅಂದ್ರೇನು, ನಾವು ದುಡ್ಡು ಕೊಡ್ತೀವಿ, ನಾವು ಏನು ಹೇಳ್ತೀವೋ ಅದನ್ನು ಮಾಡಿಕೊಡ್ತಾರೆ ಅವರು ಕೆಲಸನ. ಸೊ ಅದನ್ನು ನಾವೇನಂತ ಕರಿತೀವಿ? ಕಾಂಟ್ರಾಕ್ಟಿಂಗ್ ಪ್ಲಾನ್ ಅಂತ ಕರಿತೀವಿ. ಸೊ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ವರ್ಕ್ ಮಾಡೋವಂಥದ್ದು. ಸೊ ಏನಾಗುತ್ತೆ, ನಾವು ಇಷ್ಟಕ್ಕೆ ಅಂತ ಮಾತಾಡ್ಕೋತೀವಿ. ಸೊ ನಮಗೆ ಇಷ್ಟಿಷ್ಟು ಕೆಲಸ ಬೇಕು, ಇಷ್ಟಿಷ್ಟು ಏನು ಅಮೌಂಟ್ ಕೊಡ್ತೀವಿ, ಸರ್ಟನ್ ಅಮೌಂಟು ನಮಗೆ ಈ ಥರ. ನಮಗೆ ಇವಾಗ ಸಪೋಸ್ ಫಾರ್ ಎಕ್ಸಾಂಪಲ್ ನಮ್ಮ ಕಂಪ್ನಿಯಲ್ಲಿ ಡಿಸೈನ್ ಮಾಡೋರಿಲ್ಲ, ಸೊ ಡಿಸೈನ್ ಮಾಡೋ ಕೊರತೆ ಇದೆ. ಸೊ ನಾವೇನು ಮಾಡ್ತೇವೆ, ಕಾಂಟ್ರಾಕ್ಟ್ ಕೊಟ್ಬಿಟ್ಟು ನಮಗೆ ಈ ಥರ ಐಡಿಯಾಸ್ಗಳಿದೆ, ಇದ್ರ ತಕ್ಕಂಗೆ ನಮಗೆ ಡಿಸೈನ್ ಮಾಡಿಕೊಡಿ ಅಂತ ಕಾಂಟ್ರಾಕ್ಟ್ ಕೊಡ್ತೀವಿ. ಅವ್ರು ಅದನ್ನು ನಮಗೆ ರಿಟರ್ನ್ ಮಾಡಿ ಕೊಡ್ತಾರೆ ಡಿಸೈನ್ನ. ಇಲ್ವಾ, ಇನ್ ಕೇಸ್ ನಮ್ಮಲ್ಲಿ ಡಿಸೈನ್ ಇದೆ, ಐಡಿಯಾ ಇದೆ, ವರ್ಕ್ ಮಾಡೋರಿಲ್ಲ, ಸೊ ಅವಾಗ ಏನು ಮಾಡ್ತೀವಿ, ನಾವು ಕಾಂಟ್ರಾಕ್ಟ್ ಕೊಡ್ತೀವಿ, ಅದಕ್ಕೂ ಕೆಲಸ ಮಾಡೋರು ಇರ್ತಾರೆ. ಸೊ ನಾವೇನು ಮಾಡ್ತೀವಿ, ಈ ಥರ ದುಡ್ಡು ಕೊಡ್ತೀವಿ, ನೀವು ನಮಗೆಲ್ಲ ಈ ಥರ ವರ್ಕ್ ಮಾಡಿಕೊಡಿ, ನಮ್ಮದೇ ಎಲ್ಲ ಕೊಡ್ತೀವಿ, ನಿಮಗೆ ಒಂದಿಷ್ಟು ಸ್ಯಾಲ್ರಿ ತರನೋ ಅಥವಾ ಒಂದಿಷ್ಟು ಅಮೌಂಟ್ ಬಲ್ಕಾಗಿ ಕೊಡ್ತೀವಿ, ನಮಗೆ ಫೈನಲ್ ನಮಗೆ ಇಷ್ಟು ಮಾಡಿಕೊಡಿ ಅಂತ ಕೊಡೋದು. ಸೊ ಅದೇನಂತ ಕರಿತೀವಿ ನಾವು? ಕಾಂಟ್ರಾಕ್ಟಿಂಗ್ ಪ್ಲಾನ್ ಅಂತ ಕರಿತೀವಿ. ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಕ್ವಶನ್, ಎ ಫಿಕ್ಸ್ಡ್ ಪ್ರೈಸ್ ಕಾಂಟ್ರಾಕ್ಟ್ ಇಸ್ ಎ ಕಾಂಪೊನೆಂಟ್ ಆಫ್ ವಿಚ್ ಪ್ಲಾನ್? ವರ್ಕ್ ಪ್ಯಾಕಿಂಗ್ ಪ್ಲಾನ್, ಕಮ್ಯುನಿಕೇಷನ್ ಪ್ಲಾನ್, ಕಾಂಟ್ರಾಕ್ಟಿಂಗ್ ಪ್ಲಾನ್, ಪ್ರಾಜೆಕ್ಟ್ ಡೈರಿ. ಯಾವುದಾಗುತ್ತೆ? ಎಸ್, ಈಗ ತಾನೇ ಹೇಳಿದ್ರಲ್ವ ಸರ್ ಕಾಂಟ್ರಾಕ್ಟಿಂಗ್ ಪ್ಲಾನು. ಸೊ ಕಾಂಟ್ರಾಕ್ಟಿಂಗ್ ಪ್ಲಾನ್ ಬಗ್ಗೆ ತಾನೇ ಇಷ್ಟು ಡಿಸ್ಕಸ್ ಮಾಡ್ತಾ ಇದ್ದೀವಿ, ಫಿಕ್ಸ್ಡ್ ಪ್ರೈಸ್ ಕಾಂಟ್ರಾಕ್ಟ್. ಸೊ ಅದಕ್ಕೆ ಯಾವುದೇ ರೀತಿ ಬಾರ್ಗೇನ್ ಇರೋದಿಲ್ಲ. ಸೊ ಆನ್ಸರ್ ಏನಾಗುತ್ತೆ? ಆಪ್ಷನ್ ಸಿ, ಕಾಂಟ್ರಾಕ್ಟಿಂಗ್ ಪ್ಲಾನ್ ಆಗುತ್ತೆ. ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ದ ಫೋಕಸ್ ಆಫ್ ವರ್ಕ್ ಪ್ಯಾಕಿಂಗ್ ಪ್ಲಾನ್? ಸೊ ವರ್ಕ್ ಪ್ಯಾಕಿಂಗ್ ಪ್ಲಾನ್ ಅನ್ನೋದ್ರ ಫೋಕಸ್ ಏನಾಗಿರುತ್ತೆ? ಫಿಸಿಕಲ್ ಪ್ಯಾಕೇಜಿಂಗ್ ಆಫ್ ಫಿನಿಶ್ಡ್ ಗೂಡ್ಸ್, grouping WBS elements into packages for accountability, organizing the project's launch party, calculating the daily travel allowance. So work packing plan na main focus ಏನು? grouping work breakdown structure elements into packages for accountability. ಸೊ ಏನು ಮಾಡ್ತೀವಿ ನಾವು, ವರ್ಕ್ ಬ್ರೇಕ್ಡೌನ್ ಸ್ಟ್ರಕ್ಚರ್ನ ಮಾಡಿರ್ತೀವಿ, ಅದನ್ನ ಗ್ರೂಪ್ ಮಾಡ್ಕೊಂಡು ಹೋಗ್ತೀವಿ, ಯಾರ್ಯಾರು ಏನೇನು ಮಾಡಬೇಕು ಕೆಲಸನ ಅಂತ ಫುಲ್ ನೀಟಾಗಿ ವರ್ಕ್ನ ಪ್ಯಾಕ್ ಮಾಡ್ಕೊಂಡು ಪ್ಲಾನ್ ಮಾಡ್ಕೊಂಡು ಹೋಗೋದು. ಸೊ ಏನಾಗುತ್ತೆ ಅವಾಗ ಆನ್ಸರು? ಆಪ್ಷನ್ ಬಿ, grouping work breakdown structure element into packages for accountability will be the right answer. Next question, which organizational structure involves a worker reporting to both a functional manager and a project manager? So ಯಾವುದಾಗಿರುತ್ತೆ? ಫಂಕ್ಷನಲ್ ಆರ್ಗನೈಸೇಷನ್, ಮ್ಯಾಟ್ರಿಕ್ಸ್ ಆರ್ಗನೈಸೇಷನ್, ಲೈನ್ ಆರ್ಗನೈಸೇಷನ್, ಪ್ರಾಜೆಕ್ಟೈಸ್ಡ್ ಆರ್ಗನೈಸೇಷನ್. ಸೊ ಯಾವುದಾಗಿರುತ್ತೆ? ಆಪ್ಷನ್ ಬಿ, ಮ್ಯಾಟ್ರಿಕ್ಸ್ ಆರ್ಗನೈಸೇಷನ್. ಸೊ ಮ್ಯಾಟ್ರಿಕ್ಸ್ ಆರ್ಗನೈಸೇಷನ್ ಅಂದರೆ ಏನು ಗೊತ್ತಾ? ಒಬ್ಬ ವ್ಯಕ್ತಿ ಬೋತ್ ಫಂಕ್ಷನಲ್ ಮ್ಯಾನೇಜರ್ಗೂ ಪ್ರಾಜೆಕ್ಟ್ ಮ್ಯಾನೇಜರ್ಗೂ ಎರಡಕ್ಕೂ ರಿಪೋರ್ಟ್ ಮಾಡ್ತಾ ಇರ್ತಾನೆ. ಅದನ್ನು ನಾವೇನಂತ ಕರಿತೀವಿ? ಮ್ಯಾಟ್ರಿಕ್ಸ್ ಆರ್ಗನೈಸೇಷನ್ ಅಂತ ಕರಿತೀವಿ. ಸೊ ಆನ್ಸರ್ ಏನಾಗುತ್ತೆ? ಆಪ್ಷನ್ ಬಿ, ಮ್ಯಾಟ್ರಿಕ್ಸ್ ಆರ್ಗನೈಸೇಷನ್ ವಿಲ್ ಬಿ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ದ ಮೇನ್ ಗೋಲ್ ಆಫ್ ಆನ್ ಆರ್ಗನೈಸೇಷನ್ ಪ್ಲಾನ್? ಆರ್ಗನೈಸೇಷನ್ ಪ್ಲಾನ್ನ ಮೇಲ್ ಗೋಲ್ ಏನಿರುತ್ತೆ? ಟು ಲಿಸ್ಟ್ ದ ಟೆಕ್ನಿಕಲ್ ಸ್ಪೆಸಿಫಿಕೇಶನ್, ಟು ಡಿಫೈನ್ ರಿಪೋರ್ಟಿಂಗ್ ಸ್ಟ್ರಕ್ಚರ್ ಆ್ಯಂಡ್ ರೋಲ್ಸ್, ಟು ರೆಕಾರ್ಡ್ ಡೈಲಿ ರೈನ್ಫಾಲ್ ಅಟ್ ದ ಸೈಟ್, ಟು ಚೂಸ್ ದ ಪ್ರಾಜೆಕ್ಟ್ಸ್ ಕಲರ್ ಸ್ಕೀಮ್. ಸೊ ಕಲರ್ ಸ್ಕೀಮು, ರೈನ್ಫಾಲು ಇದೆಲ್ಲ ಮ್ಯಾಟ್ರ್ ಆಗಲ್ಲ. ಆಪ್ಷನ್ ಎ ಬಿ ಅಲ್ಲಿ ನೋಡಿ. ಟು ಲಿಸ್ಟ್ ದ ಟೆಕ್ನಿಕಲ್ ಸ್ಪೆಸಿಫಿಕೇಷನ್ಸ್, ಬರೀ ಟೆಕ್ನಿಕಲ್ ಸ್ಪೆಸಿಫಿಕೇಷನ್ಸ್ ಅಷ್ಟೇ ಲಿಸ್ಟ್ ಮಾಡ್ದ, ಅಥವಾ ಟು ಡಿಫೈನ್ ರಿಪೋರ್ಟಿಂಗ್ ಸ್ಟ್ರಕ್ಚರ್ ಆ್ಯಂಡ್ ರೋಲ್ಸ್. ಸೊ ಏನಾಗುತ್ತೆ ಆರ್ಗನೈಸೇಷನ್ ಪ್ಲಾನ್ದು? ಟೆಕ್ನಿಕಲ್ ಸ್ಪೆಸಿಫಿಕೇಷನ್ಸು ಬರಲ್ಲ. ಟು ಡಿಫೈನ್ ರಿಪೋರ್ಟಿಂಗ್ ಸ್ಟ್ರಕ್ಚರ್ಸ್ ಆ್ಯಂಡ್ ರೋಲ್ಸ್, ಯಾರ್ಯಾರು ಏನೇನು ಮಾಡಬೇಕು, ಯಾರ್ಯಾರು ಯಾವ್ಯಾವ ರೀತಿ ರಿಪೋರ್ಟ್ ಮಾಡಬೇಕು, ನಮಗೆ ನಾವು ಏನು ಕೆಲಸ ಕೊಟ್ಟಿದ್ದೀವಿ ಅದನ್ನು ಮುಗಿಸ್ಕೊಂಡು ಏನು ಬರ್ತೀರಾ ನಮಗೆ ಅಂತ ಅಂದ್ಬಿಟ್ಟು ಹೇಳೋವಂಥದ್ದು. ಸೊ ಆನ್ಸರ್ ಏನಾಗುತ್ತೆ? ಆಪ್ಷನ್ ಬಿ,
to define reporting structure and roles. This will be the right answer. Next question. What does a system and procedure plan focus on? So system and procedure plan ಯಾವುದ್ರ ಮೇಲೆ ಫೋಕಸ್ ಮಾಡುತ್ತೆ? Hiring laborers, standardized rules, safety, protocols and quality control, marketing the project, buying office furniture. ಸೊ ಯಾವ್ದಾಗುತ್ತೆ? ಎಸ್, ಸ್ಟ್ಯಾಂಡರ್ಡೈಸ್ಡ್ ರೂಲ್ಸ್, ಸೇಫ್ಟಿ ಪ್ರೋಟೋಕಾಲ್ಸ್ ಆ್ಯಂಡ್ ಕ್ವಾಲಿಟಿ ಕಂಟ್ರೋಲ್. ಯಾಕೆಂದರೆ ಸಿಸ್ಟಮ್ ಪ್ರೊಸೀಜರ್ ಪ್ಲಾನ್ ಯಾವಾಗಲೂ ಅಷ್ಟೇ ಎಲ್ಲ ನಾವೇನು ಸೆಟ್ ರೂಲ್ಸ್ ಮಾಡಿರ್ತೀವಿ ಅದನ್ನು ಮಾಡುವಂಥದ್ದು. ಸ್ಟ್ಯಾಂಡರ್ಡೈಸ್ಡ್ ರೂಲ್ಸ್, ಸೇಫ್ಟಿ, ಪ್ರೋಟೋಕಾಲ್ಸ್ ಆ್ಯಂಡ್ quality control will be the right answer. The project procedure manual PPM is primarily used for daily attendance, ensuring consistency in administrative and technical tasks, recording legal disputes, paying the monthly bills. ಸೊ ಪ್ರಾಜೆಕ್ಟ್ ಪ್ರೊಸೀಜರ್ ಮ್ಯಾನ್ಯುಲ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ಅಂದರೆ ಡೈಲಿ ಅಟೆಂಡೆನ್ಸ್ಗೆ ಬೇರೆ ಪ್ರೊಸೀಜರ್ ಇರುತ್ತೆ. ಎನ್ಶೂರಿಂಗ್ ಕನ್ಸಿಸ್ಟೆನ್ಸಿ ಇನ್ ಅಡ್ಮಿನಿಸ್ಟ್ರೇಟಿವ್ ಆ್ಯಂಡ್ ಟೆಕ್ನಿಕಲ್ ಟಾಸ್ಕ್. ಸೊ ಯಾರ್ಯಾರು ಏನೇನು ಮಾಡ್ತಿದ್ದಾರೆ, ನಾವು ಕೊಟ್ಟಿರುವಂಥ ಕೆಲಸನ ಕರೆಕ್ಟಾಗಿ ಮಾಡ್ತಿದ್ದಾರಾ, ಒಂದು ಅಡ್ಮಿನಿಸ್ಟ್ರೇಟಿವ್ ರೆಕಾರ್ಡಿಂಗ್ ಮಾಡ್ಕೊಳ್ಲಿಕ್ಕೆ. ನೆಕ್ಸ್ಟ್ ರೆಕಾರ್ಡಿಂಗ್ ಲೀಗಲ್ ಡಿಸ್ಪ್ಯೂಟ್ಸ್, ಬರೀ ಲೀಗಲ್ ಡಿಸ್ಪ್ಯೂಟ್ಸ್ನ ಇದು ಮಾಡಲಿಕ್ಕೆ ಇಲ್ಲ. ಪೇಯಿಂಗ್ ದ ಮಂತ್ಲಿ ಬಿಲ್ಸ್, ಬರೀ ಎವ್ರಿ ಮಂತ್ ಬಿಲ್ ಕಟ್ಟೋದಕ್ಕೆ ಇಲ್ಲ. ಎನ್ಶೂರಿಂಗ್ ಕನ್ಸಿಸ್ಟೆನ್ಸಿ ಇನ್ ಅಡ್ಮಿನಿಸ್ಟ್ರೇಟಿವ್ ಆ್ಯಂಡ್ ಟೆಕ್ನಿಕಲ್ ಟಾಸ್ಕ್. ಸೊ ಯಾರ್ಯಾರು ಏನೇನು ಮಾಡ್ತಿದ್ದಾರೆ ಅಂತ ನೋಡ್ಕೊಳ್ಳೋವಂಥದ್ದೇ ಪ್ರಾಜೆಕ್ಟ್ ಪ್ರೊಸೀಜರ್ ಮ್ಯಾನ್ಯುಯಲ್ನ ಮೇನ್ ಕೆಲಸ ಆಗಿರುತ್ತೆ. ಓಕೆನಾ? ನೆಕ್ಸ್ಟ್ ಕ್ವಶನ್. ವೈ ಈಸ್ ಎ ಪ್ರಾಜೆಕ್ಟ್ ಡೈರಿ ಲೀಗಲಿ ಇಂಪಾರ್ಟೆಂಟ್? ಸೊ ಪ್ರಾಜೆಕ್ಟ್ ಡೈರಿ ಮೇಂಟೈನ್ ಮಾಡಬೇಕು ಅಂತ ಎಲ್ಲ ಕಂಪ್ನಿಗಳಲ್ಲೂ ಹೇಳ್ತಾರೆ. ಏನಕ್ಕೋಸ್ಕರ? ಇಟ್ ಕಂಟೈನ್ಸ್ ದ ನೇಮ್ಸ್ ಆಫ್ ದ ಸ್ಟೇಕ್ ಹೋಲ್ಡರ್ಸ್ ಚಿಲ್ಡ್ರನ್. ಸೊ ಸ್ಟೇಕ್ ಹೋಲ್ಡರ್ಸ್ ಮಕ್ಕಳು ಯಾರ್ಯಾರು ಅಂತ ನೇಮ್ಸ್ ಲಿಸ್ಟ್ ಇರುತ್ತೆ, ಅದಕ್ಕೋಸ್ಕರ ನೋಡ್ಕೋಬೇಕಾ? ಇಲ್ಲ. ಇಟ್ ಸರ್ವ್ಸ್ ಆಸ್ ಎವಿಡೆನ್ಸ್ ಇನ್ ಕೇಸ್ ಆಫ್ ಡಿಲೇ ಆರ್ ಡಿಸ್ಪ್ಯೂಟ್ಸ್. ಸೊ ಅದು ಒಂಥರ ಎವಿಡೆನ್ಸ್ ಆಗಿ ಉಳ್ಕೊಳ್ಳುತ್ತೆ, ಎಲ್ಲಿ ಡಿಲೇ ಆಗ್ತಾ ಇದೆ, ಎಲ್ಲಿ ಏನು ಸಮಸ್ಯೆ ಆಗ್ತಾ ಇದೆ. ಸೊ ಇದಕ್ಕೋಸ್ಕರ ಇದು ನಮಗೆ ಡೈರಿ ಅನ್ನೋದು ಅದರಲ್ಲೆಲ್ಲ ರೆಕಾರ್ಡ್ ಆಗಿರುತ್ತೆ. ಎಸ್, ಹೌದು. ಇಟ್ ಲಿಸ್ಟ್ ದ ಕ್ಯಾಂಟೀನ್ ಮೆನು ಇರುತ್ತೆ, ಡೈರಿಯಲ್ಲಿ ಇರಲ್ಲ. ಇಟ್ ಈಸ್ ರಿಕ್ವೈರ್ಡ್ ಫಾರ್ ದ ಕಂಪ್ನಿ ಸೋಷಿಯಲ್ ಮೀಡಿಯಾ. ಕಂಪ್ನಿ ಸೋಷಿಯಲ್ ಮೀಡಿಯಾಗೋಸ್ಕರ ಬೇಕಾ? ಇಲ್ಲ. ಇಟ್ ಸರ್ವ್ಸ್ ಆ್ಯಸ್ ಎವಿಡೆನ್ಸ್ ಇನ್ ಕೇಸ್ ಆಫ್ ಡಿಲೇ. ಸೊ ನಮಗೆ ಎಲ್ಲಾದರೂ ಸಮಸ್ಯೆ ಆಗ್ತಾ ಇದೆಯೋ ಅಥವಾ ಎಲ್ಲಿ ಸಣ್ಣ ಪುಟ್ಟ ದೋಷಗಳಾಗ್ತಾ ಇದೆ ಅಥವಾ ಏನಕ್ಕೆ ಡಿಲೇ ಆಗ್ತಾ ಇದೆ, ಇಂಥ ಕಡೆ ಎಲ್ಲ ನಮಗೆ ಅದು ಒಂದು ಎವಿಡೆನ್ಸ್ ಆಗಿ, ಪ್ರಾಪರ್ ಎವಿಡೆನ್ಸ್ ಆಗಿ ಇರುತ್ತೆ. ಇಲ್ಲ ಅಂತ ಅಂದರೆ ನಾಳೆ ದಿನ ಯಾರಾದರೂ ಕಂಪ್ನಿ ಓನರ್ ಆಗಿರ್ಬೋದು, ಕ್ಲೈಂಟ್ಗಳಾಗಿರ್ಬೋದು, ಏನಕ್ಕೆ ಸಮಸ್ಯೆ ಆಗಿದೆ ಅಂತ ಕೇಳಿದ್ರೆ ನಾವು ಪ್ರಾಜೆಕ್ಟ್ ಡೈರಿನ ತೋರಿಸ್ಬೋದು ಆ ಟೈಮಲ್ಲಿ. ಸೊ ಹಾಗಾಗಿ ನಾವು ಡೈರಿ ಅನ್ನೋದನ್ನ ಮೇಂಟೈನ್ ಮಾಡಬೇಕಾಗತ್ತೆ. ಸೊ ಹಾಗಾಗಿ ಇದು ಪ್ರಾಜೆಕ್ಟ್ ಡೈರಿಯ ರೋಲ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್. ವಿಚ್ ಆಫ್ ದ ಫಾಲೋಯಿಂಗ್ ಶುಡ್ ಬಿ ರೆಕಾರ್ಡೆಡ್ ಇನ್ ಪ್ರಾಜೆಕ್ಟ್ ಡೈರಿ? ಸೊ ಯಾವುದನ್ನು ಇದರಲ್ಲಿ ರೆಕಾರ್ಡ್ ಮಾಡ್ಕೋಬೇಕು ಪ್ರಾಜೆಕ್ಟ್ ಡೈರಿಯಲ್ಲಿ? ಪರ್ಸನಲ್ ಒಪಿನಿಯನ್ಸ್ ಅಬೌಟ್ ಕೊಲೀಗ್ಸ್. ಸೊ ಡೈರಿಯಲ್ಲಿ ನಾವು ನಮ್ಮ ಕೊಲೀಗ್ಸ್ ಏನೇನು ಮಾಡ್ತೀರಿ ಅಂತೆಲ್ಲ ಬರ್ಕೋಬೇಕಾ? ಇಲ್ಲ. ಡೈಲಿ ಪ್ರೋಗ್ರೆಸ್ ಆ್ಯಂಡ್ ಸಿಗ್ನಿಫಿಕೆಂಟ್ ಡಿಲೇಸ್. ಸೊ ಡೈಲಿ ನಾವು ಏನೇನು ಮಾಡ್ತಾ ಇದ್ದೀವಿ ಅಥವಾ ನಮ್ಮ ಪ್ರಾಜೆಕ್ಟ್ ಯಾವ ರೀತಿ ಪ್ರೋಗ್ರೆಸ್ಸಲ್ಲಿದೆ, ಆಮೇಲೆ ಎಲ್ಲೆಲ್ಲಿ ಡಿಲೇ ಆಗ್ತಾ ಇದೆ, ಇದನ್ನೆಲ್ಲ ಬರೀಬೇಕಾ? ಎಸ್, ಆಫ್ಕೋರ್ಸ್. ಫ್ಯೂಚರ್ ಪ್ರಾಜೆಕ್ಟ್ ಐಡಿಯಾಸ್. ಸೊ ನಾವು ಮುಂದಕ್ಕೆ ಏನು ಮಾಡ್ತೀವಿ ಅಂತ ಡೈರಿಯಲ್ಲಿ ಬರ್ಕೋಬೇಕಾ? ಅದು ಪ್ರಾಜೆಕ್ಟ್ ಡೈರಿಯಲ್ಲ, ನಿಮ್ಮ ಪರ್ಸ್ನಲ್ ಡೈರಿಯಲ್ಲಿ ಬರ್ಕೊಳ್ಳಿ ಏನು ಮಾಡಬೇಕು ಅಂತ. ಬಟ್ ಪ್ರಾಜೆಕ್ಟ್ ಡೈರಿಯಲ್ಲಿ ಯಾವ ಪ್ರಾಜೆಕ್ಟ್ ಮಾಡ್ತಾರೋ ಅದ್ರ ಬಗ್ಗೆ ಬರ್ಕೋಬೇಕಾಗುತ್ತೆ. ಲಂಚ್ ಬ್ರೇಕ್ ಟೈಮಿಂಗ್ಸ್. ಸೊ ನೀವು ಯಾವಾಗ ಊಟ ಮಾಡ್ತೀರಾ ಅಥವಾ ಟೈಮಿಂಗ್ಸ್ ಏನಂತ ಬರ್ಕೋತೀರಾ? ಇಲ್ಲ. ಸೊ ನಾವು ಬರ್ಕೊಳೋದೇನು? ಡೈಲಿ ಪ್ರೋಗ್ರೆಸ್ ಆ್ಯಂಡ್ ಸಿಗ್ನಿಫಿಕೆಂಟ್ ಡಿಲೇಸ್. ಸೊ ದಿಸ್ ವಿಲ್ ಬಿ ದ ರೈಟ್ ಆನ್ಸರ್. ಡೈಲಿ ಪ್ರೋಗ್ರೆಸ್ ಆ್ಯಂಡ್ ಸಿಗ್ನಿಫಿಕೆಂಟ್ ಡಿಲೇಸ್. ನೆಕ್ಸ್ಟ್ ಕ್ವಶನ್. ವಾಟ್ ಈಸ್ ಎ ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ಸಿಸ್ಟಮ್? ದ ಫಿಸಿಕಲ್ ಮೆಷಿನರಿ ಆನ್ ಸೈಟ್? ಅಲ್ಲ. ದ ಫ್ರೇಮ್ವರ್ಕ್ ಆಫ್ ಟೂಲ್ಸ್ ಆ್ಯಂಡ್ ಸಾಫ್ಟ್ವೇರ್ ಯೂಸ್ಡ್ ಟು ಮ್ಯಾನೇಜ್ ದ ಪ್ರಾಜೆಕ್ಟ್? ಮೇ ಬಿ. ದ ಸಿಸ್ಟಮ್ ಯೂಸ್ಡ್ ಟು ಫೈರ್ ಎಂಪ್ಲಾಯೀಸ್. ಸೊ ಯಾರನ್ನ ಫೈರ್ ಮಾಡಬೇಕು ಅಂತ ಅದಕ್ಕೋಸ್ಕರ ಬರ್ಕೋತೀವ? ಇಲ್ಲ. ದ ಎಲೆಕ್ಟ್ರಿಕಲ್ ವೈರಿಂಗ್ ಆಫ್ ದ ಆಫೀಸ್? ಇಲ್ಲ. ಸೊ ಆನ್ಸರ್ ಏನಾಗುತ್ತೆ? ಆಪ್ಷನ್ ಬಿ. ದ ಫ್ರೇಮ್ವರ್ಕ್ ಆಫ್ ಟೂಲ್ಸ್ ಆ್ಯಂಡ್ ಸಾಫ್ಟ್ವೇರ್ ಯೂಸ್ಡ್ ಟು ಮ್ಯಾನೇಜ್ ದ ಪ್ರಾಜೆಕ್ಟ್. ಸೊ ಅದೊಂಥರ ಫ್ರೇಮ್ವರ್ಕ್ ಇದ್ದಂಗೆ, ಟೂಲ್ಸು ಸಾಫ್ಟ್ವೇರು ಯೂಸ್ ಮಾಡುವಂಥದ್ದು ಪ್ರಾಜೆಕ್ಟ್ನ ಮ್ಯಾನೇಜ್ ಮಾಡಲಿಕ್ಕೆ. ನೆಕ್ಸ್ಟ್ ಕ್ವಶನ್. ಪ್ರಾಜೆಕ್ಟ್ ಡೈರೆಕ್ಷನ್ ಈಸ್ ಎಸೆನ್ಷಿಯಲಿ ಅನದರ್ ವರ್ಡ್ ಫಾರ್? ಸೊ ಡೈರೆಕ್ಷನ್ ಅನ್ನೋದು ಅಕೌಂಟಿಂಗ್, ಲೀಡರ್ಶಿಪ್ ಆ್ಯಂಡ್ ಮೋಟಿವೇಶನ್, ಬ್ಲೂ ಪ್ರಿಂಟ್ ಡ್ರಾಯಿಂಗ್, ಮೆಟೀರಿಯಲ್ ಪ್ರೊಕ್ಯೂರ್ಮೆಂಟ್. ಇದು ಯಾವುದರ ಇನ್ನೊಂದು ವರ್ಷನ್ ಆಗಿರುತ್ತೆ? ಎಸ್, ಲೀಡರ್ಶಿಪ್ ಆ್ಯಂಡ್ ಮೋಟಿವೇಶನ್. ಸೊ ಯಾಕೆ ಅಂತಂದರೆ ಒಂದೊಂದ್ಸಲ ಟೀಮ್ ವರ್ಕ್ ಆಗಿರ್ಬೋದು, ಟೀಮ್ ಮೆಂಬರ್ಸ್ ಆಗಿರ್ಬೋದು, ಅಥವಾ ಟೀಮ್ ಕ್ಯಾಪ್ಟನ್ ಆಗಿರ್ಬೋದು, ಟೀಮ್ ಹೆಡ್ಡು, ಇವ್ರಿಗೆಲ್ಲ ಯಾವಾಗ ಒಂದೊಂದ್ಸಲ ಒಂಥರ ಕೆಲಸ ಮಾಡಬೇಕು ಅನ್ಸಿರುತ್ತೆ, ಒಂದ್ಸಲ ಕೆಲಸ ಮಾಡಬಾರ್ದು ಅನಿಸ್ತಾ ಇರುತ್ತೆ. ಬಟ್ ಆಸ್ ಎ ಪ್ರಾಜೆಕ್ಟ್ ಮ್ಯಾನೇಜರ್ ಆಗಿ ಅಥವಾ ಪ್ರಾಜೆಕ್ಟ್ ಡೈರೆಕ್ಟರ್ ಆಗಿ ಅವ್ರು ಏನು ಮಾಡಬೇಕಾಗುತ್ತೆ? ಕೆಲವೊಂದು ಸಲ ಮೋಟಿವೇಶನ್ ಮಾಡಬೇಕಾಗುತ್ತೆ, ಲೀಡರ್ಶಿಪ್ ಕ್ವಾಲಿಟಿ ತೊಗೊಂಡು ಎಲ್ಲರೂ ಹುರಿದುಂಬಿಸ್ಬೇಕಾಗುತ್ತೆ. ಇಲ್ಲ, ನೀವು ಈ ಕೆಲಸ ಮಾಡಿ, ನಿಮ್ಮ ಕೈಲಿ ಆಗುತ್ತೆ ಅಂತೆಲ್ಲ ಹೇಳಿ ಮಾಡಿಸ್ತಾ ಇರಬೇಕು. ಇಲ್ಲ ಅಂತಂದರೆ ಎಲ್ಲರಿಗೂ ಮಾಡಿದ್ನೇ ಮಾಡ್ತಾ ಇರೋ ಕೆಲಸದ ಮೇಲೆ ಒಂಥರ ಬೋರ್ ಬರುತ್ತೆ. ಸೊ ಆ ಟೈಮಲ್ಲಿ ಮೋಟಿವೇಶನಲ್ ಇದ್ದೇ ಇರಬೇಕಾಗತ್ತೆ. ಸೊ ಹಾಗಾಗಿ ಆನ್ಸರ್ ಏನಾಗುತ್ತೆ? ಆಪ್ಷನ್ ಬಿ, ಲೀಡರ್ಶಿಪ್ ಆ್ಯಂಡ್ ಮೋಟಿವೇಶನ್ ವಿಲ್ ಬಿ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ನೆಕ್ಸ್ಟ್. ಅಕಾರ್ಡಿಂಗ್ ಟು ಇಂಡಸ್ಟ್ರಿ ಸ್ಟ್ಯಾಂಡರ್ಡ್ಸ್, ಎ ಪ್ರಾಜೆಕ್ಟ್ ಮ್ಯಾನೇಜರ್ ಸ್ಪೆಂಡ್ಸ್ ವಾಟ್ ಪರ್ಸೆಂಟೇಜ್ ಆನ್ ದ ಟೈಮ್ ಆನ್ ಕಮ್ಯುನಿಕೇಷನ್? ಸೊ ಕಮ್ಯುನಿಕೇಷನ್ ಅನ್ನೋದ್ರ ಮೇಲೆ ಎಷ್ಟು ಟೈಮ್ ಜಾಸ್ತಿ ಇದು ಮಾಡ್ತಾನೆ?
ಸೊ ಆ್ಯಕ್ಚುಲಿ ಈ ಕ್ವಶನ್ ಈ ಥರ ಬಂದಾಗ ಪರ್ಸೆಂಟೇಜ್ ಅಂತ ಹೇಳೋದಕ್ಕಿಂತ ನೀವು ಆದಷ್ಟು ಇಂಥ ಕ್ವಶನ್ಗಳಲ್ಲಿ ಏನು ಮಾಡಿ ಅಂತ ಅಂದರೆ ಇದರಲ್ಲಿ ಹೈಯೆಸ್ಟ್ ಪರ್ಸೆಂಟೇಜ್ ಯಾವುದಿರುತ್ತೆ ಅದಕ್ಕೆ ಆನ್ಸರ್ ಇದು ಮಾಡಿ. ಇವಾಗ ಕೊಟ್ಟಿರೋ ಆಪ್ಷನಲ್ಲಿ 10% ಇದೆ, 50% ಇದೆ, 90% ಇದೆ, 25% ಇದೆ. ಇದರಲ್ಲಿ ಎಷ್ಟು ಅಂತ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ಬಟ್ ನಾವು ಏನು ಮಾಡಬೇಕು ಅಂದರೆ ಹೈಯೆಸ್ಟ್ ಆಪ್ಷನ್ ಯಾವುದಿರುತ್ತೆ ಅದನ್ನು ನಾವು ಆನ್ಸರ್ನ ಟಿಕ್ ಮಾಡಬೇಕಾಗತ್ತೆ. ಏನಕ್ಕೆ ಅಂತ ಅಂದರೆ ಪ್ರಾಜೆಕ್ಟ್ ಮ್ಯಾನೇಜರು ಪ್ರಾಪರಾಗಿ ಕಮ್ಯುನಿಕೇಷನ್ ಮಾಡಬೇಕು. ಕಮ್ಯುನಿಕೇಷನ್ ಏನಾದರೂ ಸರಿ ಇಲ್ಲ ಅಂತ ಅಂದರೆ ಯಾವುದೇ ರೀತಿ ಅಲ್ಲಿ ಪ್ರಾಜೆಕ್ಟ್ ಸಕ್ಸಸ್ ಆಗಲ್ಲ. ಸೊ ಹಾಗಾಗಿ ಹೈಯೆಸ್ಟ್ ಪರ್ಸೆಂಟೇಜ್ ಯಾವ್ದು ಕೊಟ್ಟಿರ್ತಾನೆ ಅದನ್ನು ನೀವು ಆನ್ಸರ್ ಆಗಿ ಟಿಕ್ ಮಾಡಿ. ಓಕೆನಾ? ಯಾಕೆ ಅಂತಂದರೆ ಪ್ರಾಜೆಕ್ಟ್ ಮ್ಯಾನೇಜರು ಪ್ರಾಪರಾಗಿ ಕಮ್ಯುನಿಕೇಟ್ ಮಾಡಿಲ್ಲ ಅಂತಂದರೆ, ಈಗ ಸಪೋಸ್ ಫಾರ್ ಎಕ್ಸಾಂಪಲ್ ತಮ್ಮ ಟೀಮ್ ಮೆಂಬರ್ಸ್ಗೆ ಅಥವಾ ತಮ್ಮ ಟೀಮ್ ಕ್ಯಾಪ್ಟನ್ಗೆ ಈ ಥರ ಮಾಡಿ ಅಥವಾ ಈ ಕೆಲಸ ಮಾಡಿ ಅಂತ ಕಮ್ಯುನಿಕೇಷನ್ ಮಾಡಿದ್ರೆ, ತೊಗೊಳ್ಳಿ ಪ್ರಾಜೆಕ್ಟು ಮಾಡ್ಕೊಳ್ಳಿ ಅಂತಂದರೆ ಅವ್ರು ಏನು ಮಾಡ್ತಾರೆ, ಏನು ಮಾಡಬೇಕು ಗೊತ್ತಿಲ್ಲ. ಸೊ ಹಾಗಾಗಿ ಏನು ಮಾಡಬೇಕು, ಪ್ರಾಪರಾಗಿ ಕಮ್ಯುನಿಕೇಷನ್ ಮಾಡಬೇಕಾಗತ್ತೆ. ಓಕೆನಾ? ನೆಕ್ಸ್ಟ್ ಕ್ವಶನ್, ಕೋಆರ್ಡಿನೇಷನ್ ಬಿಟ್ವೀನ್ ದ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಆ್ಯಂಡ್ ದ ಪ್ರೊಕ್ಯೂರ್ಮೆಂಟ್ ಡಿಪಾರ್ಟ್ಮೆಂಟ್ ಇಸ್ ಕಾಲ್ಡ್ ವರ್ಟಿಕಲ್ ಕೋಆರ್ಡಿನೇಷನ್, ಹಾರಿಜಾಂಟಲ್ ಕೋಆರ್ಡಿನೇಷನ್, ಎಕ್ಸ್ಟರ್ನಲ್ ಕೋಆರ್ಡಿನೇಷನ್, ಅಪ್ವರ್ಡ್ ಕೋಆರ್ಡಿನೇಷನ್. ಓಕೆ, ಈ ಕ್ವಶನ್ ಹೋಗೋದಕ್ಕಿಂತ ಮುಂಚೆ ಫಸ್ಟು ಕೋಆರ್ಡಿನೇಷನ್ ಅಂದರೆ ಏನು ಅಂತ ಡಿಸ್ಕಸ್ ಮಾಡೋಣ. ಕೋಆರ್ಡಿನೇಷನ್ ಅಂತ ಅಂದರೆ ಏನು ಗೊತ್ತಾ, ಲೈಕ್ ಟೂ ಪರ್ಸನ್ಸ್ ಮಧ್ಯೆ ಇರೋವಂಥ ಅಂಡರ್ಸ್ಟ್ಯಾಂಡಿಂಗ್ನ ನಾವು ಕೋಆರ್ಡಿನೇಷನ್ ಅಂತ ಕರಿತೀವಿ. ಸೊ ಅದರಲ್ಲಿ ಬೇಸಿಕಲಿ ವರ್ಟಿಕಲ್ ಕೋಆರ್ಡಿನೇಷನ್, ಹಾರಿಜಾಂಟಲ್ ಕೋಆರ್ಡಿನೇಷನ್ ಅಂತ ಎರಡು ಡಿಫ್ರೆಂಟ್ ಸೆಕ್ಟರ್ಸ್ ಬರುತ್ತೆ ಗೊತ್ತಾ. ಓಕೆನಾ? ಇದರಲ್ಲಿ ಹಾರಿಜಾಂಟಲ್ ಕೋಆರ್ಡಿನೇಷನ್ ಅಂತ ಅಂದರೆ ಏನು ಗೊತ್ತಾ, ಸೊ ಒಂದೇ ಡಿಪಾರ್ಟ್ಮೆಂಟಲ್ಲಿರೋಂಥ ಅಂದರೆ ಲೈಕ್ ಒಂದೇ ಏನಂತಾರೆ ಡಿಫ್ರೆಂಟ್ ಡಿಪಾರ್ಟ್ಮೆಂಟು ಬಟ್ ಒಂದೇ ಸ್ಟೇಜಸ್ಸಲ್ಲಿ ಒಂದೇ ಲೆವೆಲಲ್ಲಿ ಇರ್ತಾರೆ. ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಕಂಪ್ನಿ ತೊಗೊಳ್ಳಿ, ಒಂದು ಟೀಮ್ ಇರುತ್ತೆ, ಇನ್ನೊಂದು ಟೀಮ್ ಇರುತ್ತೆ. ಬಟ್ ಆದರೆ ಟೀಮ್ ಮೆಂಬರ್ಸ್ಗಳೇ ಆಗಿರ್ತಾರೆ, ಟೀಮ್ ಕ್ಯಾಪ್ಟನ್ ಆಗಿರ್ತಾರೆ, ಅಥವಾ ಪ್ರಾಜೆಕ್ಟ್ ಮ್ಯಾನೇಜರ್ ಆಗಿರಲ್ಲ. ಸೊ ಈ ಥರ ಇವ್ರ ಮಧ್ಯೆ ನಡೆಯುವಂಥ ಡಿಸ್ಕಷನ್ನ ನಾವು ಏನಂತ ಕರಿತೀವಿ, ಕೋಆರ್ಡಿನೇಷನ್, ಅದು ಹಾರಿಜಾಂಟಲ್ ಕೋಆರ್ಡಿನೇಷನ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿ ಪ್ರಾಜೆಕ್ಟ್ ಟೀಮ್ ಎ ಅಂತ ಇರುತ್ತೆ, ಪ್ರಾಜೆಕ್ಟ್ ಟೀಮ್ ಬಿ ಅಂತ ಇರುತ್ತೆ. ಓಕೆನಾ? ಟೀಮ್ ಎ, ಟೀಮ್ ಬಿ. ಸೊ ಇವರ ಮಧ್ಯೆ ಇರುವಂಥ ಕೋಆರ್ಡಿನೇಷನ್ನ ನಾವೇನಂತ ಕರಿತೀವಿ, ಹಾರಿಜಾಂಟಲ್ ಕೋಆರ್ಡಿನೇಷನ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಲೈಕ್ ಒಂದು ಕಂಪ್ನಿ ಪ್ರಾಜೆಕ್ಟ್ ಮಾಡಬೇಕಾಗುತ್ತೆ, ಡಿಸೈನ್ ಟೀಮ್ ಅಂತ ಒಂದಿರುತ್ತೆ, ಎಕ್ಸಿಕ್ಯೂಷನ್ ಟೀಮ್ ಅಂತ ಒಂದಿರುತ್ತೆ. ಇವೆರಡರ ಮಧ್ಯೆ ಎರಡೂ ಎಕ್ಸಿಕ್ಯೂಷನ್ ಮಾಡೋಂಥ ಟೀಮ್ ವರ್ಕರ್ಸೇನೆ, ಟೀಮ್ ಮೆಂಬರ್ಸೇನೆ, ಬಟ್ ಆದರೆ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ ಇರುತ್ತೆ. ಸೊ ಇದನ್ನು ನಾವೇನಂತ ಕರಿತೀವಿ, ಹಾರಿಜಾಂಟಲ್ ಕೋಆರ್ಡಿನೇಷನ್ ಅಂತ ಕರಿತೀವಿ. ವರ್ಟಿಕಲ್ ಕೋಆರ್ಡಿನೇಷನ್ ಅಂತ ಅಂದರೆ ಕಮ್ಯುನಿಕೇಷನ್ ಬಿಟ್ವೀನ್ ಡಿಫ್ರೆಂಟ್ ಲೆವೆಲ್ ಹೈರಾರ್ಕಿ. ಹೇಗೆ ಅಂತ ಅಂದರೆ ಫಾರ್ ಎಕ್ಸಾಂಪಲ್ ಈಗ ಒಂದು ಟೀಮ್ ಮೆಂಬರ್ ಇರ್ತಾರೆ, ನೆಕ್ಸ್ಟು ಮೇಲ್ಗಡೆ ಇನ್ನೊಂದು ಯಾವುದೋ ಟೀಮ್ ಮ್ಯಾನೇಜರು ಅಥವಾ ಪ್ರಾಜೆಕ್ಟ್ ಮ್ಯಾನೇಜರ್ ಇರ್ತಾರೆ. ಇವ್ರದ್ದೇ ಟೀಮ್ ಆಗಬೇಕು ಅಂತಿಲ್ಲ, ಬೇರೆ ಪ್ರಾಜೆಕ್ಟ್ ಟೀಮೂ ಆಗಿರ್ಬೋದು. ಫಾರ್ ಎಕ್ಸಾಂಪಲ್ ಇವ್ರು ಯಾವುದೋ ಡಿಸೈನ್ ಟೀಮಲ್ಲಿರೋದು, ಇನ್ನೊಬ್ಬರು ಬಂದುಬಿಟ್ಟು ಬೇರೆ ಡಿಪಾರ್ಟ್ಮೆಂಟ್, ಬೇರೆ ಹೈರಾರ್ಕಿಯಲ್ಲಿರೋವಂಥದ್ದು. ಸೊ ಈಗ ಟೀಮ್ ಮೆಂಬರ್ಸ್ ಅಂತಂದರೆ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ ಆದರೂ ಒಂದೇ ಹೈರಾರ್ಕಿಯಲ್ಲಿ ಇರ್ತಾರೆ, ಅಂದರೆ ಎಲ್ಲರೂ ಎಲ್ಲ ಲೆವೆಲ್ 3ನಲ್ಲಿ ಇರ್ತಾರೆ. ಬಟ್ ವರ್ಟಿಕಲ್ ಕೋಆರ್ಡಿನೇಷನ್ ಅಂತ ಅಂದರೆ ಒಬ್ಬ ಲೆವೆಲ್ 3ಯಲ್ಲಿ ಇರ್ತಾನೆ, ಇನ್ನೊಬ್ಬ ಲೆವೆಲ್ 2ನಲ್ಲಿ ಇರ್ಬೋದು, ಇಲ್ಲ ಲೆವೆಲ್ 1 ಅಂತ ಇರ್ಬೋದು. ಲೆವೆಲ್ 2 ಅಂತ ಅಂದರೆ ಏನು, ಪ್ರಾಜೆಕ್ಟ್ ಮ್ಯಾನೇಜರ್ ಆಗ್ತಾನೆ. ಲೆವೆಲ್ 1 ಅಂತ ಅಂದರೆ ಪ್ರಾಜೆಕ್ಟ್ ಓನರ್ ಆಗಿರ್ತಾನೆ, ಅಥವಾ ಟೀಮ್ ಕಂಪ್ನಿ ಏನಿರುತ್ತೆ ಆ ಓನರ್ ಆಗಿರ್ತಾನೆ. ಇವರ ಮಧ್ಯೆ ಇರುವಂಥ ಕೋಆರ್ಡಿನೇಷನ್ನ ನಾವೇನಂತ ಕರಿತೀವಿ, ವರ್ಟಿಕಲ್ ಕೋಆರ್ಡಿನೇಷನ್ ಅಂತ ಕರಿತೀವಿ. ಓಕೆನಾ? ಈಗ ಕ್ವಶನ್ ಓದೋಣ. ಕೋಆರ್ಡಿನೇಷನ್ ಬಿಟ್ವೀನ್ ದ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಆ್ಯಂಡ್ ದ ಪ್ರೊಕ್ಯೂರ್ಮೆಂಟ್ ಡಿಪಾರ್ಟ್ಮೆಂಟ್ ಈಸ್ ಕಾಲ್ಡ್. ಸೊ ಎರಡು ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್, ಪ್ರೊಕ್ಯೂರ್ಮೆಂಟ್ ಡಿಪಾರ್ಟ್ಮೆಂಟ್ ಎರಡು ಬೇರೆ ಬೇರೆ ಡಿಪಾರ್ಟ್ಮೆಂಟೇ. ಸೊ ಇವರ ಮಧ್ಯೆ ಇರುವಂಥ ಕೋಆರ್ಡಿನೇಷನ್ನ ನಾವೇನಂತ ಕರಿತೀವಿ, ಎಸ್ ಈಗ ತಾನೇ ಎಕ್ಸ್ಪ್ಲೇನ್ ಮಾಡಿದ್ವಲ್ವಾ, ಆಪ್ಷನ್ ಬಿ ಹಾರಿಜಾಂಟಲ್ ಕೋಆರ್ಡಿನೇಷನ್. ಎರಡು ಡಿಫ್ರೆಂಟ್ ಸೆಕ್ಟರ್ಸೇ ಬಟ್ ಟೀಮ್ ಮೆಂಬರ್ಸ್ ಥರ ಇರ್ತಾರೆ. ಸೊ ಇದನ್ನು ನಾವೇನಂತ ಕರಿತೀವಿ, ಹಾರಿಜಾಂಟಲ್ ಕೋಆರ್ಡಿನೇಷನ್ ಅಂತ ಕರಿತೀವಿ. ನೆಕ್ಸ್ಟ್ ಕ್ವಶನ್, ವರ್ಟಿಕಲ್ ಕೋಆರ್ಡಿನೇಷನ್ ರೆಫರ್ಸ್ ಟು ಕಮ್ಯುನಿಕೇಷನ್ ಬಿಟ್ವೀನ್. ಸೊ ವರ್ಟಿಕಲ್ ಕೋಆರ್ಡಿನೇಷನ್ ಅಂತ ಅಂದ್ರೇನು, ಡಿಫ್ರೆಂಟ್ ಹೈರಾರ್ಕಿಗಳಿರುತ್ತೆ, ಅವರ ಮಧ್ಯೆ ಇರುವಂಥ ಕೋಆರ್ಡಿನೇಷನ್ನ ನಾವೇನಂತ ಕರಿತೀವಿ, ವರ್ಟಿಕಲ್ ಕೋಆರ್ಡಿನೇಷನ್ ಅಂತ ಕರಿತೀವಿ. ಆಪ್ಷನ್ ಎ, 2 ಡಿಫ್ರೆಂಟ್ ಕಂಪ್ನೀಸ್, ಬೇರೆ ಬೇರೆ ಕಂಪ್ನಿಗಳ ಇಲ್ಲ, ಒಂದೇ ಕಂಪ್ನಿಯಲ್ಲೇ ಇರ್ತವೆ ಆ್ಯಕ್ಚುಲಿ. ಸೊ ಆಪ್ಷನ್ ಎ ಆಗಲ್ಲ. ಡಿಫ್ರೆಂಟ್ ಲೆವೆಲ್ಸ್ ಆಫ್ ದ ಮ್ಯಾನೇಜ್ಮೆಂಟ್ ಹೈರಾರ್ಕಿ. ಸೊ ಬೇರೆ ಬೇರೆ ಲೆವೆಲ್ಸ್ ಆಗಿರುತ್ತೆ ಮ್ಯಾನೇಜ್ಮೆಂಟ್ ಹೈರಾರ್ಕಿಯಲ್ಲೇ. ಹೌದು, ಮೇ ಬಿ ಟು ಜೂನಿಯರ್ಸ್ ಇಂಜಿನಿಯರ್ ಇನ್ ದ ಸೇಮ್ ಟೀಮ್ ಅಲ್ಲ. ದ ಕಂಪನಿ ಆ್ಯಂಡ್ ದ ಲೋಕಲ್ ಗೌರ್ಮೆಂಟ್ ಅದು ಅಲ್ಲ. ಸೊ ಆನ್ಸರ್ ಏನಾಗುತ್ತೆ, ವರ್ಟಿಕಲ್ ಕೋಆರ್ಡಿನೇಷನ್ ಅಂತ ಅಂದರೆ ಡಿಫ್ರೆಂಟ್ ಲೆವೆಲ್ಸ್ ಆಫ್ ದ ಮ್ಯಾನೇಜ್ಮೆಂಟ್ ಹೈರಾರ್ಕಿ. ದಿಸ್ ವಿಲ್ ಬಿ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ದ ಪ್ರೈಮರಿ ಪರ್ಪಸ್ ಆಫ್ ಪ್ರಾಜೆಕ್ಟ್ ಕೋಆರ್ಡಿನೇಷನ್. ಸೊ ಪ್ರಾಜೆಕ್ಟ್ ಕೋಆರ್ಡಿನೇಷನ್ನ ಪ್ರೈಮರಿ ಪರ್ಪಸ್ ಏನಿರುತ್ತೆ, ಟು ಇನ್ಕ್ರೀಸ್ ದ ಪ್ರಾಜೆಕ್ಟ್ ಕಾಸ್ಟ್, ಟು ಸಿಂಕ್ರೊನೈಸ್ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದ ಪ್ರಾಜೆಕ್ಟ್ ಟು ವರ್ಕ್ ಟುಗೆದರ್, ಟು ರೆಡ್ಯೂಸ್ ದ ನಂಬರ್ ಆಫ್ ಎಂಪ್ಲಾಯೀಸ್, ಟು ಚೇಂಜ್ ದ ಪ್ರಾಜೆಕ್ಟ್ ಡಿಸೈನ್ ಎವ್ರಿ ಡೇ. ಸೊ ಯಾವುದಾಗಿರುತ್ತೆ, ಟು ಇನ್ಕ್ರೀಸ್ ದ ಪ್ರಾಜೆಕ್ಟ್ ಕಾಸ್ಟಾ. ಪ್ರಾಜೆಕ್ಟ್ ಕೋಆರ್ಡಿನೇಷನ್ ಮೇನಾಗಿ ಮಾಡಿದ್ರೆ ಪ್ರಾಜೆಕ್ಟ್ ಕಾಸ್ಟ್ನ ಜಾಸ್ತಿ ಮಾಡೋಕ್ಕಾ ಅಲ್ಲ. ಟು ಸಿಂಕ್ರೊನೈಸ್ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದ ಪ್ರಾಜೆಕ್ಟ್ ವರ್ಕ್ ಟುಗೆದರ್. ಸೊ ಎಲ್ಲರನ್ನೂ ಒಟ್ಟಿಗೆ ಹಾಕ್ಕೊಂಡು ಪ್ರಾಜೆಕ್ಟ್ನ ಬೇಗ ಕೆಲಸ ಮಾಡಿ ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಬೇಗ ಕೆಲಸ ಮುಗಿಸೋವಂಥದ್ದು ಆಗಿರ್ಬೋದಾ. ಹೌದು, ಪ್ರಾಜೆಕ್ಟ್ ಕೋಆರ್ಡಿನೇಷನ್ ಅಂದರೆ ಅದೇ ತಾನೇ, ಎಲ್ಲರೂ ಬೇಗ
ವರ್ಕ್ ಮಾಡಿಕೊಂಡು ಅಟ್ ಲಾಸ್ಟ್ ಫೈನಲಿ ನಮಗೆ ವರ್ಕ್ ಬೇಗ ಆಗಬೇಕು. ಟು ರೆಡ್ಯೂಸ್ ದ ನಂಬರ್ ಆಫ್ ಎಂಪ್ಲಾಯೀಸ್ನ ಕಮ್ಮಿ ಮಾಡ್ಕೋಬೇಕಾ, ಅದು ಅಲ್ಲ. ಟು ಚೇಂಜ್ ದ ಪ್ರಾಜೆಕ್ಟ್ ಡಿಸೈನ್ ಎವ್ರಿ ಡೇ. ಸೊ ಪ್ರಾಜೆಕ್ಟ್ ಡಿಸೈನ್ನ ಚೇಂಜ್ ಮಾಡೋ ಥರ ನೋಡಬೇಕಾ, ಇಲ್ಲ. ಸೊ ಆನ್ಸರ್ ಏನಾಗುತ್ತೆ, ಟು ಸಿಂಕ್ರನೈಸ್ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದ ಪ್ರಾಜೆಕ್ಟ್ ಟು ವರ್ಕ್ ಟುಗೆದರ್. ಸೊ ದಿಸ್ ವಿಲ್ ಬಿ ದ ರೈಟ್ ಆನ್ಸರ್. Next question. Which of the following is a prerequisite for successful project implementation? Keeping project goals a secret, top management support, using the cheapest materials possible, ignoring the project timeline. ಯಾವ್ದಿರ್ಬೋದು? Yes, top management support. So this will be the right answer, top management support. Next question. A project is likely to fail if it lacks a fancy office, clear and measurable objectives, 5-star catering for the team, a large social media following. ಸೊ ಯಾವುದಾಗಿರುತ್ತೆ? ಇವಾಗ ಒಂದು ಪ್ರಾಜೆಕ್ಟು ಫೇಲ್ ಆಗ್ತಾ ಇದೆ ಅಂತ ಅಂದರೆ ಯಾವ ಒಂದು ಕೊರತೆಯಿಂದ, ಫ್ಯಾನ್ಸಿ ಆಫೀಸ್ ತುಂಬ ಫ್ಯಾನ್ಸಿಯಾಗಿ ನೋಡೋಕ್ಕೆ ಚೆನ್ನಾಗಿಲ್ಲ ಅಂತ ಅಂದರೆ ಅದೇನಾದರೂ ಫೇಲ್ ಆಗುತ್ತಾ? ಇಲ್ಲ. ಕ್ಲಿಯರ್ ಆ್ಯಂಡ್ ಮೆಷರಬಲ್ ಆಬ್ಜೆಕ್ಟಿವ್ಸ್, ಚೆನ್ನಾಗಿ ಇಂಥದ್ದೇ ಮಾಡಬೇಕು, ಕ್ಲಿಯರ್ ಆ್ಯಂಡ್ ಕ್ಲಾರಿಟಿ ಆಗಿರಬೇಕು ಗೋಲ್ಸು ಮತ್ತು ಆ್ಯಕ್ಟಿವಿಟೀಸು ನಾವೇನು ಮಾಡ್ತೀವಿ ಅನ್ನೋದ್ರ ಮೇಲೆ. ಆ ಕ್ಲಾರಿಟಿ ಇಲ್ಲ ಅಂತ ಅಂದರೆ ಫೇಲ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಆಪ್ಷನ್ ಬಿ ಬರುತ್ತೆ, 5-star catering ಫಾರ್ ದ ಟೀಮ್. ಸೊ ಟೀಮ್ ಮೆಂಬರ್ಸಿಗೆಲ್ಲ 5-star ಹೋಟ್ಲಿಂದನೇ ತೊಗೊಂಬಂದು ಊಟ ಕೊಡಿಸ್ಬೇಕಾ? ಇದು ಕೊಡಿಸಿಲ್ಲ ಅಂತ ಅಂದರೆ ಏನಾದರೂ ಫೇಲ್ ಆಗೋದಾ? ಇಲ್ಲ. ಎ ಲಾರ್ಜ್ ಸೋಷಿಯಲ್ ಮೀಡಿಯಾ ಫಾಲೋಯಿಂಗ್, ಸೊ ಜಾಸ್ತಿ ಜನ ಫಾಲೋ ಮಾಡೋರು ಇಲ್ಲ ಅಂತ ಅಂದ್ಬಿಟ್ರೆ ಫೇಲ್ ಆಗುತ್ತಾ? ಅದು ಅಲ್ಲ. ಕ್ಲಿಯರ್ ಆ್ಯಂಡ್ ಮೆಷರಬಲ್ ಆಬ್ಜೆಕ್ಟಿವ್ಸ್ ಇರಬೇಕು, ಇಲ್ಲ ಅಂತಂದರೆ ಏನಾಗುತ್ತೆ, ಆ ಪ್ರಾಜೆಕ್ಟು ಫೇಲ್ ಆಗೋ ಚಾನ್ಸಸ್ ಇರುತ್ತೆ. Next question. Which document is used to track the 5 W's? Who, what, when, where, why of information plan? Communication plan, work packing plan, project diary, contracting plan. ಯಾವುದಾಗುತ್ತೆ? ಎಸ್, ಕಮ್ಯುನಿಕೇಷನ್ ಪ್ಲಾನ್. ಹೂ, ವಾಟ್, ವೆನ್, ವೇರ್, ವೈ ಅಂತ ಇದ್ರ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡೋದು ಯಾವುದ್ರಲ್ಲಿ? ನಾವು ಕಮ್ಯುನಿಕೇಷನಲ್ಲಿ. ನೀವು ಕಮ್ಯುನಿಕೇಷನ್ ಮಾಡಿಲ್ಲ ಅಂತ ಅಂದರೆ ಏನಾಗುತ್ತೆ, ಕೆಲಸ ಅರ್ಧ ಹಾಳಾಗುತ್ತೆ. ನೆಕ್ಸ್ಟ್ ಕ್ವಶನ್. In project management, standard operating procedures are usually found in the project diary, project procedure manual, work breakdown structure, organization plan. ಯಾವುದಾಗುತ್ತೆ? ಪ್ರಾಜೆಕ್ಟ್ ಡೈರಿಯಲ್ಲಿ ನಮಗೆ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಸ್ನ ಬರ್ಕೊಂಡಿರ್ತೀವ? ಇಲ್ಲ. ಪ್ರಾಜೆಕ್ಟ್ ಪ್ರೊಸೀಜರ್ ಮ್ಯಾನ್ಯುಲಲ್ಲಿ? ಎಸ್, ಪ್ರಾಜೆಕ್ಟ್ ಪ್ರೊಸೀಜರ್ ಮ್ಯಾನ್ಯುಲಲ್ಲಿ ಬರ್ಕೊಂಡಿರ್ತೀವಿ ಯಾರ್ಯಾರು ಏನೇನು ಮಾಡಬೇಕಾಗತ್ತೆ ಅಂತ. ನೆಕ್ಸ್ಟ್ ವರ್ಕ್ ಬ್ರೇಕ್ಡೌನ್ ಸ್ಟ್ರಕ್ಚರಲ್ಲಿ, ವರ್ಕ್ ಬ್ರೇಕ್ಡೌನ್ ಸ್ಟ್ರಕ್ಚರಲ್ಲಿ ಆಪರೇಟಿಂಗ್ ಪ್ರೊಸೀಜರ್ನ ನಾವು ಬರ್ಕೊಳ್ಳಲ್ಲ, ಅಲ್ಲಿ ಏನಿದ್ರು ವರ್ಕ್ನ ಡಿವೈಡ್ ಮಾಡಿರ್ತೀವಿ. ಆರ್ಗನೈಸೇಷನ್ ಪ್ಲಾನಲ್ಲಿ ಯಾರ್ಯಾರು ಏನೇನು ಮಾಡಬೇಕು ಅಂತ ಬರೆದಿರ್ತೀವಿ. ಬಟ್ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಎಲ್ಲಿರುತ್ತೆ? ಪ್ರಾಜೆಕ್ಟ್ ಪ್ರೊಸೀಜರ್ ಮ್ಯಾನ್ಯುಯಲಲ್ಲಿರುತ್ತೆ, PPM ಅಲ್ಲಿ. ವಿ ವಿಲ್ ಫೈಂಡ್ ದಿಸ್. ನೆಕ್ಸ್ಟ್ ಕ್ವಶನ್. ಇಫ್ ಎ ಪ್ರಾಜೆಕ್ಟ್ ಸಫರ್ಸ್ ಎ ಡಿಲೇ ಡ್ಯೂ ಟು ಹೆವಿ ರೇನ್, ವೇರ್ ಶುಡ್ ದಿಸ್ ಟು ಬಿ ಅಫಿಷಿಯಲಿ ನೋಟಿಸ್ಡ್ ಫಸ್ಟ್? ಸೊ ಎಲ್ಲೋ ಒಂದು ಕಡೆ ಮಳೆ ಬರ್ತಾ ಇದೆ, ಅಲ್ಲಿಂದ ಡಿಲೇ ಆಗ್ತಾ ಇದೆ ಅಂದರೆ ಇದನ್ನು ಯಾರಿಗೆ ಹೇಳಬೇಕು ಫಸ್ಟು? ಆರ್ಗನೈಸೇಷನ್ ಪ್ಲಾನ್, ಪ್ರಾಜೆಕ್ಟ್ ಡೈರಿ, ಕಾಂಟ್ರಾಕ್ಟಿಂಗ್ ಪ್ಲಾನ್, ಪ್ರಾಜೆಕ್ಟ್ ಡಿಸೈನ್. ಸೊ ಯಾವ್ದ್ರಲ್ಲಿ ಹೇಳಬೇಕು? ಡೈರಿಯಲ್ಲಿ ಮೆನ್ಷನ್ ಮಾಡ್ಕೊಂಡಿರಬೇಕು, ಯಾಕೆಂದರೆ ನೀವು ಪ್ರತಿದಿನ ಅಪ್ಡೇಟ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ನಾವು ಡೈರಿಯಲ್ಲಿ ಮೆನ್ಷನ್ ಮಾಡ್ಕೊಂಡಿರಬೇಕು, ಇವತ್ತು ಮಳೆ ಬಂದಿದೆ ಅದಕ್ಕೋಸ್ಕರ ಇವತ್ತಿಗೆ ಕೆಲಸ ಮಾಡೋಕ್ಕಾಗ್ತಿಲ್ಲ ಅಂತ. ನೆಕ್ಸ್ಟ್ ಕ್ವಶನ್. ದ ಪ್ರೋಸೆಸ್ ಆಫ್ ಡಿವೈಡಿಂಗ್ ದ ವರ್ಕ್ ಬ್ರೇಕ್ಡೌನ್ ಸ್ಟ್ರಕ್ಚರ್ ಇಂಟು ಅಸೈನಬಲ್ ಯೂನಿಟ್ಸ್ ಫಾರ್ ಕಾಂಟ್ರಾಕ್ಟರ್ಸ್ ಈಸ್ ಕಾಲ್ಡ್. ಸೊ ವರ್ಕ್ ಬ್ರೇಕ್ಡೌನ್ ಸ್ಟ್ರಕ್ಚರ್ಲಿ ಯೂನಿಟ್ಸ್ ಈ ಥರ ಕಾಂಟ್ರಾಕ್ಟರ್ಸೇ ಕೆಲಸ ಮಾಡಬೇಕು ಅಂತ ಯಾವುದ್ರಲ್ಲಿ ಬರ್ಕೋತೀವಿ? ಪ್ರಾಜೆಕ್ಟ್ ಡೈರೆಕ್ಷನ್, ವರ್ಕ್ ಪ್ಯಾಕಿಂಗ್, ಪ್ರಾಜೆಕ್ಟ್ ಡಿಸೈನ್, ಕಮ್ಯುನಿಕೇಷನ್. ವರ್ಕ್ ಪ್ಯಾಕಿಂಗ್. ಸೊ ವರ್ಕ್ ಪ್ಯಾಕಿಂಗಲ್ಲಿ ನಾವೇನು ಮಾಡ್ತೀವಿ, ಡಿಸೈನ್ ಮಾಡ್ಕೋತೀವಿ ವರ್ಕ್ ಬ್ರೇಕ್ಡೌನ್ ಸ್ಟ್ರಕ್ಚರ್ನ, ಯಾರ್ಯಾರು ಯಾವ್ಯಾವ ಕೆಲಸ ಮಾಡಬೇಕು ಅಂತ. ನೆಕ್ಸ್ಟ್ ಕ್ವಶನ್. ವಿಚ್ ಪ್ಲಾನ್ ಹೆಲ್ಪ್ಸ್ ಇನ್ ಮಿನಿಮೈಸಿಂಗ್ ಕಾನ್ಫ್ಲಿಕ್ಟ್ಸ್ ಬಿಟ್ವೀನ್ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್? ಆರ್ಗನೈಸೇಷನ್ ಪ್ಲಾನ್, ವರ್ಕ್ ಪ್ಯಾಕಿಂಗ್ ಪ್ಲಾನ್, ಕಮ್ಯುನಿಕೇಷನ್ ಪ್ಲಾನ್, ಆಲ್ ಆಫ್ ದಿ ಅಬೋವ್. ಸೊ ಎರಡು ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಗಳ ಮಧ್ಯೆ ಜಾಸ್ತಿ ಜಗಳ ಆಡಬಾರ್ದು ಅಂದರೆ ಏನಿರಬೇಕು? ಆರ್ಗನೈಸೇಷನ್ ಪ್ಲಾನು ಇರಬೇಕು, ವರ್ಕ್ ಪ್ಯಾಕಿಂಗ್ ಪ್ಲಾನ್ ಇರಬೇಕು, ಕಮ್ಯುನಿಕೇಷನ್ ಪ್ಲಾನ್ ಇರಬೇಕು. ಇದೆಲ್ಲ ಮಿಸ್ ಆಯಿತು ಅಂತಂದರೆ ಎರಡು ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಗಳು ಏನಾಗುತ್ತೆ, ಕಿತ್ತಾಡಿಕೊಂಡು ಕೊನೆಗೆ ಏನೂ ಕೆಲಸ ಆಗಲ್ಲ. ಸೊ ಹಾಗಾಗಿ ಆನ್ಸರ್ ಏನಾಗುತ್ತೆ? ಆಪ್ಷನ್ ಡಿ, ಆಲ್ ಆಫ್ ದಿ ಅಬೋವ್. ನೆಕ್ಸ್ಟ್ ಕ್ವಶನ್. ಹೂ ಈಸ್ ರೆಸ್ಪಾನ್ಸಿಬಲ್ ಫಾರ್ ಪ್ರಾಜೆಕ್ಟ್ ಡೈರೆಕ್ಷನ್? ದಿ ಕ್ಲೈಂಟ್, ದಿ ಪ್ರಾಜೆಕ್ಟ್ ಮ್ಯಾನೇಜರ್, ದಿ ಸೆಕ್ಯೂರಿಟಿ ಗಾರ್ಡ್, ದಿ ಅಕೌಂಟೆಂಟ್. ಅಕೌಂಟೆಂಟು, ಸೆಕ್ಯೂರಿಟಿ ಗಾರ್ಡು, ಕ್ಲೈಂಟು ಇವರೆಲ್ಲ ರೆಸ್ಪಾನ್ಸಿಬಲ್ ಆಗ್ತಾರೆ? ಇಲ್ಲ. ರೆಸ್ಪಾನ್ಸಿಬಲ್ ಆಗೋರು ಯಾರು? ಪ್ರಾಜೆಕ್ಟ್ ಮ್ಯಾನೇಜರ್. ಸೊ ಆಪ್ಷನ್ ಬಿ, ದಿ ಪ್ರಾಜೆಕ್ಟ್ ಮ್ಯಾನೇಜರ್. ನೆಕ್ಸ್ಟ್. ಎ ಮೈಲ್ ಸ್ಟೋನ್ ಇನ್ ಎ ಪ್ರಾಜೆಕ್ಟ್ ರೆಪ್ರೆಸೆಂಟ್. ಸೊ ಮೈಲ್ ಸ್ಟೋನ್ ಅನ್ನೋದು ಯಾವಾಗ ಹೈಲೈಟ್ ಆಗುತ್ತೆ? ಎ ವೆರಿ ಹೆವಿ ರಾಕ್ ಆನ್ ಸೈಟ್, ತುಂಬ ದೊಡ್ಡ ಕಲ್ಲಿದೆ ಅನ್ನೋವಾಗಲ? ಇಲ್ಲ. ಎ ಸಿಗ್ನಿಫಿಕೆಂಟ್ ಈವೆಂಟ್ ಆರ್ ಅಚೀವ್ಮೆಂಟ್ ಇನ್ ಪ್ರಾಜೆಕ್ಟ್ ಟೈಮ್ ಲೈನ್. ಸೊ ಒಂಥರ ಏನಾಗುತ್ತೆ, ಸಿಗ್ನಿಫಿಕೆಂಟ್ ಟೈಮ್ ಲೈನ್ ಇದೆ ಅನ್ನೋವಾಗ, ಅಥವಾ ನಾವೇನೋ ಸಾಧನೆ ಮಾಡಿದ್ದೀವಿ ಅನ್ನೋವಾಗ ಮೈಲ್ ಸ್ಟೋನ್ ಕ್ರಿಯೇಟ್ ಆಗುತ್ತಾ? ಆಬ್ವಿಯಸ್ಲಿ.
ದ ಟೋಟಲ್ ವೇಟ್ ಆಫ್ ದ ಪ್ರಾಜೆಕ್ಟ್ ಮೆಟೀರಿಯಲ್, ತುಂಬ ವೆಯ್ಟ್ ಬಂದುಬಿಟ್ಟು ಪ್ರಾಜೆಕ್ಟ್ ಮೆಟೀರಿಯಲ್ಸು ಅನ್ನುವಾಗ ಬರುತ್ತಾ ಮೈಲ್ ಸ್ಟೋನು? ಇಲ್ಲ. ದ ಡಿಸ್ಟೆನ್ಸ್ ಅಪ್ ಟು ದ ಪ್ರಾಜೆಕ್ಟ್ ಸೈಟ್, ಸೊ ನಾವು ಎಷ್ಟು ದೂರ ಟ್ರಾವೆಲ್ ಮಾಡಿದ್ವಿ ಪ್ರಾಜೆಕ್ಟ್ ಸೈಟ್ಗೆ ಅನ್ನೋವಾಗ ಬರುತ್ತಾ? ಇಲ್ಲ. ಎ ಸಿಗ್ನಿಫಿಕೆಂಟ್ ಈವೆಂಟ್ ಆರ್ ಅಚೀವ್ಮೆಂಟ್ ಇನ್ ದ ಪ್ರಾಜೆಕ್ಟ್ ಟೈಮ್ ಲೈನ್, ಸೊ ನಾವೇನು ಮಾಡ್ತೀವಿ, ಕೊಟ್ಟಿರೋಂಥ ಟೈಮ್ ಲೈನಲ್ಲೇ ಬೇಗ ಮುಗಿಸ್ಕೊಂಡ್ರೆ ಅದು ಒಂದು ನಮಗೆ ಮೈಲ್ ಸ್ಟೋನ್ ಆಗಿ ಕ್ರಿಯೇಟ್ ಆಗುತ್ತೆ. ಹೌದು ತಾನೆ? ಎಸ್, ಆಪ್ಷನ್ ಬಿ ವಿಲ್ ಬಿ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಎಫೆಕ್ಟಿವ್ ಪ್ರಾಜೆಕ್ಟ್ ಅಡ್ಮಿನಿಸ್ಟ್ರೇಷನ್ ಹೆಲ್ಪ್ಸ್ ಇನ್ ಪ್ರಿವೆಂಟಿಂಗ್ ಟೀಮ್ ಮೋಟಿವೇಶನ್, ರಿಸೋರ್ಸಸ್ ವೇಸ್ಟೇಜ್ ಆ್ಯಂಡ್ ಡಿಲೇ, ಪ್ರಾಫಿಟ್ ಜನರೇಷನ್, ಸಕ್ಸಸ್ಫುಲ್ ಕಂಪ್ಲೀಷನ್. ಸೊ ಯಾವುದಾಗುತ್ತೆ? ಎಫೆಕ್ಟಿವ್ ಪ್ರಾಜೆಕ್ಟ್ ಅಡ್ಮಿನಿಸ್ಟ್ರೇಷನ್ ಹೆಲ್ಪ್ಸ್ ಇನ್ ರಿಸೋರ್ಸಸ್ ವೇಸ್ಟೇಜ್ ಆ್ಯಂಡ್ ಡಿಲೇ. ಸೊ ರಿಸೋರ್ಸ್ಗಳು ವೇಸ್ಟ್ ಆಗಬಾರ್ದು, ಡಿಲೇ ಆಗಬಾರ್ದು ಅನ್ನೋ ಟೈಮಲ್ಲಿ ಏನಾಗುತ್ತೆ, ಪ್ರಾಜೆಕ್ಟ್ ಅಡ್ಮಿನಿಸ್ಟ್ರೇಷನ್ ಹೆಲ್ಪ್ ಮಾಡುತ್ತೆ. ಸೊ ಆನ್ಸರ್ ಏನಾಗುತ್ತೆ? ಆಪ್ಷನ್ ಬಿ, ರಿಸೋರ್ಸ್ ವೇಸ್ಟೇಜ್ ಆ್ಯಂಡ್ ಡಿಲೇ. ನೆಕ್ಸ್ಟ್ ಕ್ವಶನ್. ಎ ಕಾಸ್ಟ್ ರೀಇಂಬರ್ಸಬಲ್ ಕಾಂಟ್ರಾಕ್ಟ್ ಇಸ್ ಎ ಪಾರ್ಟ್ ಆಫ್. ಸೊ ಕಾಸ್ಟ್ನ ವಾಪಸ್ ಕೊಡೋಕ್ಕಾಗಲ್ಲ ಅಂತ ಒಂದು ಕಾಂಟ್ರಾಕ್ಟ್ನ ನಾವೇನಂತ ಕರಿತೀವಿ? ಡಿಸೈನ್ ಪ್ಲಾನ್, ಕಾಂಟ್ರಾಕ್ಟಿಂಗ್ ಪ್ಲಾನ್, ಡೈರಿ, ವರ್ಕ್ ಬ್ರೇಕ್ ಡೌನ್ ಸ್ಟ್ರಕ್ಚರ್. ಯಾವುದು? ಎಸ್, ಕಾಂಟ್ರಾಕ್ಟಿಂಗ್ ಪ್ಲಾನ್ ವಿಲ್ ಬಿ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ವಿಚ್ ಟೂಲ್ ಹೆಲ್ಪ್ಸ್ ಇನ್ ವಿಜುವಲೈಸಿಂಗ್ ದ ಪ್ರಾಜೆಕ್ಟ್ ಹೈರಾರ್ಕಿ? ಸೊ ಯಾವ ಒಂದು ಟೂಲು ಪ್ರಾಜೆಕ್ಟ್ ಹೈರಾರ್ಕಿನ ನೋಡಲಿಕ್ಕೆ ಹೆಲ್ಪ್ ಮಾಡುತ್ತೆ? ಪ್ರಾಜೆಕ್ಟ್ ಡೈರಿ, ವರ್ಕ್ ಬ್ರೇಕ್ ಡೌನ್ ಸ್ಟ್ರಕ್ಚರ್, ಕಮ್ಯುನಿಕೇಷನ್ ಪ್ಲಾನ್, ಸೈಟ್ ಮ್ಯಾಪ್. ಎಸ್, ವರ್ಕ್ ಬ್ರೇಕ್ ಡೌನ್ ಸ್ಟ್ರಕ್ಚರ್. ಯಾಕೆ ಹೇಳಿ? ಅದರಲ್ಲೇ ತಾನೇ ಯಾರ್ಯಾರು ಏನೇನು ಕೆಲಸ ಮಾಡಬೇಕು ಅಂತ ಗೊತ್ತಾಗೋದು. ಸೊ ಪ್ರಾಜೆಕ್ಟ್ ಯಾವ್ಯಾವ ಸ್ಟೇಜಲ್ಲಿದೆ, ಯಾವ ಹೈರಾರ್ಕಿಯಲ್ಲಿದೆ ಅನ್ನೋ ಗೊತ್ತಾಗೋದೆ ವರ್ಕ್ ಬ್ರೇಕ್ ಡೌನ್ ಸ್ಟ್ರಕ್ಚರಿಂದ. ಸೊ ಆನ್ಸರ್ ಏನಾಗುತ್ತೆ? ವರ್ಕ್ ಬ್ರೇಕ್ ಡೌನ್ ಸ್ಟ್ರಕ್ಚರ್. ನೆಕ್ಸ್ಟ್ ಕ್ವಶನ್. ಪ್ರಾಜೆಕ್ಟ್ ಇಂಪ್ಲಿಮೆಂಟೇಷನ್ ರೆಫರ್ಸ್ ಟು ವಿಚ್ ಫೇಸ್? ಸೊ ಪ್ರಾಜೆಕ್ಟ್ ಇಂಪ್ಲಿಮೆಂಟೇಷನ್ ಅನ್ನೋದು ಎಲ್ಲಿ ಬರುತ್ತೆ? ಸೊ ಇಂಪ್ಲಿಮೆಂಟೇಷನ್ ಅಂತಾನೆ ನೀವು ಕಾರ್ಯಗತಕ್ಕೆ ಅಥವಾ ಕಾರ್ಯ ಮಾಡಲಿರುವಾಗ ಗೊತ್ತಾಗುತ್ತೆ. ಸೊ ಇದೆಲ್ಲ ಯಾವುದ್ರಲ್ಲಿ ನಡೆಯುತ್ತೆ? ಎಕ್ಸಿಕ್ಯೂಷನ್ ಫೇಸಲ್ಲಿ ನಡೆಯುತ್ತೆ. ಆಪ್ಷನ್ಸ್ ನೋಡೋಣ. ಥಿಂಕಿಂಗ್ ಅಬೌಟ್ ದ ಪ್ರಾಜೆಕ್ಟ್. ಸೊ ಥಿಂಕಿಂಗ್ ಅಂದರೆ ಡಿಸೈನಿಂಗ್ ಮಾಡೋಂಥದ್ದು ಅಥವಾ ಪ್ಲಾನಿಂಗ್ ಮಾಡುತ್ತೆ, ಆ ಟೈಮಲ್ಲಿ ಗೊತ್ತಾಗುತ್ತೆ ಇಂಪ್ಲಿಮೆಂಟೇಷನ್? ಇಲ್ಲ. ಪುಟ್ಟಿಂಗ್ ದ ಪ್ಲಾನ್ ಇಂಟು ಆ್ಯಕ್ಷನ್, ಎಕ್ಸಿಕ್ಯೂಷನ್ ಮಾಡೋ ಟೈಮಲ್ಲಿ ಗೊತ್ತಾಗುತ್ತೆ? ಹೌದು. ಕ್ಲೋಸಿಂಗ್ ದ ಕಂಪ್ನಿ ಕ್ಲೋಸ್ ಮಾಡುವಾಗ ಗೊತ್ತಾಗುತ್ತಾ? ಇಲ್ಲ. ಓನ್ಲಿ ದ ಬಿಡ್ಡಿಂಗ್ ಪ್ರೋಸೆಸ್, ಆ ಟೈಮಲ್ಲಿ ಗೊತ್ತಾಗುತ್ತೆ? ಇಲ್ಲ. ಸೊ ಯಾವುದಾಗುತ್ತೆ ಆನ್ಸರು? ಆಪ್ಷನ್ ಬಿ, ಪುಟ್ಟಿಂಗ್ ದ ಪ್ಲಾನ್ ಇಂಟು ಆ್ಯಕ್ಷನ್, ಎಕ್ಸಿಕ್ಯೂಷನ್ ಈ ಒಂದು ಟೈಮಲ್ಲಿ ಗೊತ್ತಾಗುತ್ತೆ. Next question. Which system ensures that project data is collected and reported in real time? So ಯಾವುದಾಗುತ್ತೆ? ಆಪ್ಷನ್ ಎ, ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ಸಿಸ್ಟಮ್. ಆಪ್ಷನ್ ಬಿ, ಮ್ಯಾನ್ಯುಯಲ್ ಫೈಲಿಂಗ್ ಸಿಸ್ಟಮ್. ಪ್ರಾಜೆಕ್ಟ್ ಡಿಸೈನ್, ಕಾಂಟ್ರಾಕ್ಟಿಂಗ್ ಪ್ಲಾನ್. ಸೊ ಯಾವುದರಲ್ಲಿ ಗೊತ್ತಾಗುತ್ತೆ ಡೇಟಾ ಇಸ್ ಕಲೆಕ್ಟೆಡ್ ಆ್ಯಂಡ್ ರಿಪೋರ್ಟೆಡ್ ಇನ್ ರಿಯಲ್ ಟೈಮ್? ಎಸ್, ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ಸಿಸ್ಟಮಲ್ಲಿ. ಸೊ ಎಕ್ಸಿಕ್ಯೂಷನ್ ಸಿಸ್ಟಮಲ್ಲಿ ತಾನೇ ಎಲ್ಲ ಡೇಟಾ ಎಂಟ್ರಿ ಮಾಡ್ಕೊಂಡಿರ್ತೀವಲ್ಲ, ಆಗ ಗೊತ್ತಾಗುತ್ತೆ ನಮಗೆ ಪ್ರಾಜೆಕ್ಟ್ ಡೀಟೇಲ್ಸ್ ಎಲ್ಲ ಕರೆಕ್ಟಾಗಿದೆಯಾ ಅಂತ. Next question. Lack of project coordination usually results in faster completion, duplicate work and confusion, lower cost, higher team morale. ಸೊ ಪ್ರಾಜೆಕ್ಟ್ ಕೋಆರ್ಡಿನೇಷನ್ ಸರಿಯಾಗಿ ಆಗಿಲ್ಲ ಅಂದರೆ ಏನಾಗುತ್ತೆ? ಪ್ರಾಜೆಕ್ಟ್ ಕೋಆರ್ಡಿನೇಷನ್ ಒಬ್ಬರು ಮಧ್ಯೆ ಒಬ್ಬರು ಕೋಆರ್ಡಿನೇಷನ್ ಇಲ್ಲ ಅಂತಂದರೆ ಕನ್ಫ್ಯೂಷನ್ಸ್ ಇರುತ್ತೆ. ಅವನೇನು ಮಾಡ್ತಾನೆ ಅಂತ ಇವನಿಗೆ ಗೊತ್ತಿರಲ್ಲ, ಇವನೇನು ಮಾಡ್ತಾನೆ ಅಂತ ಅವನಿಗೆ ಗೊತ್ತಿರಲ್ಲ. ಒಂದೊಂದ್ಸಲ ಇಬ್ಬರು ಒಂದೇ ಕೆಲಸ ಮಾಡ್ತಾರೆ, ಇಬ್ಬರು ಒಂದೇ ಕೆಲಸನ ಬಿಟ್ಬಿಟ್ಟಿರ್ತಾರೆ. ಸೊ ಇದೆಲ್ಲ ಆಗೋದು ಎಲ್ಲಿ? ಪ್ರಾಜೆಕ್ಟ್ ಕೋಆರ್ಡಿನೇಷನ್ ಕರೆಕ್ಟಾಗಿಲ್ಲ ಅಂದರೆ. ಸೊ ಆನ್ಸರ್ ಏನಾಗುತ್ತೆ? ಆಪ್ಷನ್ ಬಿ, ಡೂಪ್ಲಿಕೇಟ್ ವರ್ಕ್ ಆ್ಯಂಡ್ ಕನ್ಫ್ಯೂಷನ್. ಓಕೆನಾ? ನೆಕ್ಸ್ಟ್ ಕ್ವಶನ್. ಇನ್ ಎ ಪ್ರಾಜೆಕ್ಟೈಸ್ಡ್ ಆರ್ಗನೈಸೇಷನ್ ದ ಪ್ರಾಜೆಕ್ಟ್ ಮ್ಯಾನೇಜರ್ ಹ್ಯಾಸ್ ಝೀರೋ ಅಥಾರಿಟಿ ಇರುತ್ತಾ? ಇಲ್ಲ, ಅವ್ರಿಗೆ ಆ್ಯಕ್ಚುಲಿ ಅಥಾರಿಟಿ ಇರುತ್ತೆ. ಫುಲ್ ಅಥಾರಿಟಿ ಓವರ್ ದ ಪ್ರಾಜೆಕ್ಟ್ ಆ್ಯಂಡ್ ರಿಸೋರ್ಸಸ್. ಸೊ ಪ್ರಾಜೆಕ್ಟ್ ಮೇಲೆ, ರಿಸೋರ್ಸಸ್ ಮೇಲೆ ಅವರಿಗೆ ಫುಲ್ ಅಥಾರಿಟಿ ಇರುತ್ತಾ? ಹೌದು, ಇರುತ್ತೆ. ಟು ಆ್ಯಕ್ಟ್ ದ ಫಂಕ್ಷನಲ್ ಮ್ಯಾನೇಜರ್ ಫಾರ್ ಎವ್ರಿ ಪೆನ್ನಿ. ಸೊ ಫಂಕ್ಷನಲ್ ಮ್ಯಾನೇಜರ್ಗೆ ಒಂದೊಂದು ಪೈಸೆ ಕೇಳಬೇಕು ಅಂತ ಅವ್ರಿಗೆ ಇರುತ್ತಾ? ಇರಲ್ಲ. ನಾಟ್ ರೋಲ್ ಇನ್ ದ ಟೀಮ್. ಅವರಿಗೆ ಟೀಮಲ್ಲಿ ಏನು ರೋಲೇ ಇರಲ್ವಾ? ಇರುತ್ತೆ. ಸೊ ಆರ್ಗನೈಸೇಷನ್ಲಿ ದ ಪ್ರಾಜೆಕ್ಟ್ ಮ್ಯಾನೇಜರ್ಗೆ ಏನಿರುತ್ತೆ? ಫುಲ್ ಅಥಾರಿಟಿ ಓವರ್ ದ ಪ್ರಾಜೆಕ್ಟ್ ಆ್ಯಂಡ್ ರಿಸೋರ್ಸಸ್ ವಿಲ್ ಬಿ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಓಕೆನಾ? ನೆಕ್ಸ್ಟ್ ಕ್ವಶನ್. ಸಕ್ಸಸ್ಫುಲ್ ಪ್ರಾಜೆಕ್ಟ್ ಇಂಪ್ಲಿಮೆಂಟೇಷನ್ ಡಿಪೆಂಡ್ಸ್ ಆನ್ ಕಾಂಪಿಟೆಂಟ್ ಸ್ಟಾಫ್. ದಿಸ್ ಈಸ್ ಅಡ್ರೆಸ್ಡ್ ಇನ್. ಸೊ ಒಂದು ಪ್ರಾಜೆಕ್ಟ್ ಸಕ್ಸಸ್ಫುಲ್ಲಾಗಿ ಆಗಬೇಕು ಕಾಂಪಿಟೆಂಟ್ ಸ್ಟಾಫಲ್ಲಿ ಅಂತ ಅಂದರೆ ಇದನ್ನ ಎಲ್ಲ ಅಡ್ರೆಸ್ ಮಾಡ್ತೀವಿ? ಕಾಂಟ್ರಾಕ್ಟಿಂಗ್ ಪ್ಲಾನ್ ಅಲ್ಲ, ಪ್ರಾಜೆಕ್ಟ್ ಟೀಮ್ ಆ್ಯಂಡ್ ಆರ್ಗನೈಸೇಷನ್ ಪ್ಲಾನ್ ಅಲ್ಲ, ಪ್ರಾಜೆಕ್ಟ್ ಏರಿಯಾ ಅಲ್ಲ, ಡಿಸೈನ್ ಫೇಸ್ ಅಲ್ಲ. ಆಬ್ವಿಯಸ್ಲಿ ಪ್ರಾಜೆಕ್ಟ್ ಟೀಮಲ್ಲಿ, ಪ್ರಾಜೆಕ್ಟ್ ಟೀಮ್ ಮತ್ತು ಆರ್ಗನೈಸೇಷನ್ ಪ್ಲಾನಲ್ಲಿ ಏನಾದರೂ ನಾವು ಇದನ್ನ ಸಕ್ಸಸ್ಫುಲ್ಲಾಗಿ ಇಂಪ್ಲಿಮೆಂಟ್ ಮಾಡ್ಕೊಂಡ್ವಿ ಅಂತ ಅಂದರೆ ಏನಾಗುತ್ತೆ? ಸೊ ನಾವು ಒಂದು ಪ್ರಾಜೆಕ್ಟ್ನ ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡ್ಬೋದು. ಸೊ ದೀಸ್ ಆರ್ ಆಲ್ ದ ಮೋಸ್ಟ್ ಪಾಸಿಬಲ್ ಕ್ವಶನ್ಸ್. ಸೊ ಇದೇ ಬರುತ್ತೆ ಅಂತಲ್ಲ, ಈ ಥರ ಬರ್ಬೋದು. ಯಾವ್ಯಾವ ರೀತಿ ಕ್ವಶನ್ಸ್ ಕೇಳ್ತಾರೆ, ನೀವು ಹೆಂಗೆ ಆನ್ಸರ್ ಮಾಡಬೇಕು, ಯಾವ ರೀತಿ ಯೋಚನೆ ಮಾಡಿ ಅನ್ನೋದಕ್ಕೋಸ್ಕರ ಇದನ್ನೆಲ್ಲ ಮಾಡ್ತಾ ಇರೋದು. ಇದೇ ರೀತಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡಿ, ಶೇರ್ ಮಾಡಿ. ಯಾವ ಥರ ವಿಡಿಯೋ ಬೇಕು ಅಥವಾ ಯಾವೊಂದು ಚಾಪ್ಟರ್ ಮೇಲೆ ಬೇಕು ಅಂತ ಅನಿಸಿದ್ರೆ ಕಮೆಂಟ್ ಮಾಡಿ. ನಾವು ನೆಕ್ಸ್ಟ್ ವಿಡಿಯೋ ಬರುವಾಗ ನಿಮಗೆ ಆ ರೀತಿ ಕ್ವಶನ್ಸ್ಗಳು ತೊಗೊಂಡು ಬರ್ತೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.